ಓಕೆ, ಲೈಫ್ ಒಂದ್ ರೀತಿ ಇಷ್ಟೇನಪ್ಪ ಅಂತ ಅನಿಸ್ಬಿಡುತ್ತೆ. ಕಾರಣ ನಾಳೆ ನಾಡಿದ್ದು 2 ದಿನ ಬಂದಿರುತ್ತೆ. ಕೆಲವರಿಗೆ ಯಾಕೆ ಈಗ ಬಂದ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಕೆಲವರಿಗಿರುತ್ತೆ. ಯಾಕೆ, ಏನು, ಎಲ್ಲ ಡೀಟೇಲ್ಸ್ಗಳನ್ನ ನಿಮಗೆ ಕೊಡ್ತೀವಿ. ಜೊತೆಗೆ 2 ದಿನಗಳಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಇರಲ್ಲ, ನೀವು ನಿಮ್ಮ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೊಳ್ಬೇಕು, ಅದು ನಿಮಗೆ ಬಿಟ್ಟಂತ ವಿಚಾರ. ಬಟ್ ಏನಿರುತ್ತೆ, ಏನಿರಲ್ಲ ಎಲ್ಲವನ್ನು ನಿಮ್ಗೆ ಹೇಳ್ತೀವಿ. ಯಾಕೆ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ, ಏನು ಉದ್ದೇಶ, ಎಲ್ಲವನ್ನು ನಿಮ್ಗೆ ಹೇಳ್ತೀನಿ. ಇದೇ ಹೊತ್ತಿನ ವಿಶೇಷ ಭಾರತ ಬಂದ್. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಮೊದಲು ನೋಡೋಣ ಏನು ಅಂತ. 2 ದಿನ ಬಂದಿರುತ್ತೆ, ಬಸ್ ಇರಲ್ಲ, ಆಟೋ ಇರಲ್ಲ, ಬ್ಯಾಂಕ್ ಕೂಡ ಇರಲ್ಲ, ಪ್ರೈವೇಟ್ ಸ್ಕೂಲ್ ಇರಲ್ಲ, ಮಾಲ್ ಥಿಯೇಟರ್ ಓಪನ್ ಇರೋದು ಡೌಟು. ಹಾಗಾಗಿ ನೀವು ಏನ್ ಮಾಡ್ಕೊಳ್ತೀರಿ, ನಿಮ್ಮ ವ್ಯವಸ್ಥೆ ನೀವು ಮಾಡ್ಕೊಳ್ಳಿ. ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕೇಂದ್ರದ ವಿರುದ್ಧ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸೊ ನೀವು ನಿಮ್ಮೆಲ್ಲ ಕೆಲಸಗಳನ್ನ ಇವತ್ತೇ ಮುಗಿಸ್ಕೊಳ್ಳೋದು ಒಳ್ಳೆಯದು. ಕಾರಣ ನಾಳೆ ನಾಡಿದ್ದು 2 ದಿನ ಇರಲ್ಲ, ಲೈಫ್ ಕಷ್ಟ, ಎಲ್ಲ ಕೆಲಸ ಇವತ್ತೇ ಮುಗಿಸ್ಕೊಂಡ್ರೆ ಒಳ್ಳೆಯದು ಅನ್ನೋದು ನಮ್ಮ ಸಲಹೆ, ಅದು ನಿಮಗೆ ಬಿಟ್ಟಿದ್ದು. ಓಕೆ, ಹಾಗಿದ್ರೆ ಅತಿಥಿಗಳ ಜೊತೆಗೆ ಮಾತಾಡೋ ಮೊದಲು ಏನಿರುತ್ತೆ, ಏನಿರಲ್ಲ ಅನ್ನೋದನ್ನ ನೋಡೋಣ. ಅದರಲ್ಲಿ ಮೊದಲೇದಾಗಿ ಏನಿರಲ್ಲ ನಾಳೆ ನಾಡಿದ್ದು ಅನ್ನೋದನ್ನ ನೋಡ್ಬಿಡೋಣ. ಮೊದಲೇದಾಗಿ ಏನಿರಲ್ಲ ಬಂದಿರೋದ್ರಿಂದ KSRTC ಮತ್ತು BMTC ಬಸ್ ವ್ಯವಸ್ಥೆ ಇರೋದಿಲ್ಲ, ಓಡಾಡೋದಿಲ್ಲ ಅಂತ. ಈಶಾನ್ಯ ವಾಯುವ್ಯ ನೈಋತ್ಯ ಸಾರಿಗೆ ಅಂದರೆ KSRTC ಯಾವುದೇ ರೀತಿಯ ಅಂತ ಬಸ್ ಓಡಾಡೋ ಸಾಧ್ಯತೆಗಳಿಲ್ಲ. ಆಟೋ ಸಂಚಾರ ಅನುಮಾನ ಅಂತ ಹೇಳ್ತಾ ಇದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ ಆಟೋ ಸಂಚಾರ. ಇನ್ನೊಂದು ಕಡೆ ಖಾಸಗಿ ಬಸ್ ಓಡಾಡಲ್ಲ, ಅಂಗನವಾಡಿ ಬಂದ್ ಇರುತ್ತೆ. ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆ ನೀವು ಸ್ವಲ್ಪ ಜೋಪಾನವಾಗಿರಿ. ಖಾಸಗಿ ಬರುತ್ತೀರ ಹೋಗ್ಬಿಡೋದು ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ. ಖಾಸಗಿ ಬಸ್ ಕೂಡ ಇರಲ್ಲ. ಆಶಾ ಕಾರ್ಯಕರ್ತರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಮಕ್ಕಳಿಗೆ ಬಿಸಿಯೂಟ, ಗಾರ್ಮೆಂಟ್ ಫ್ಯಾಕ್ಟರಿ ಕೂಡ ಬಂದ್ ಇರುತ್ತೆ ನಾಳೆ. ಹಾಗಾಗಿ ಯೋಚನೆ ಮಾಡ್ಕೊಳ್ಳಿ. ಬ್ಯಾಂಕ್ ಸೇವೆಯಲ್ಲಿ ವ್ಯತ್ಯಯ ಆಗೋದಂತೂ ಪಕ್ಕಾ ಇರುತ್ತೆ. ಬಸ್ ಸೌಲಭ್ಯ ಇರಲ್ಲ, ಓಡಾಡಕ್ಕಾಗಲ್ಲ, ಬಂದ್ ಇರುತ್ತೆ ಅಂದಾಗ ಅದು ಕೂಡ ಇರಲ್ಲ. ಬೆಂಗಳೂರಿನ ಖಾಸಗಿ ಶಾಲೆಗಳು ಕೂಡ ನಾಳೆ ಬಂದಿರುತ್ತೆ. ಅವರು ಕೂಡ ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಬೆಂಗಳೂರು ವಿವಿ, ಕರ್ನಾಟಕ ವಿವಿ ಪರೀಕ್ಷೆಗಳು ನಾಳೆ ಮುಂದೂಡಿಕೆಯಾಗಿದೆ. ಅದರ ಬಗ್ಗೆ ಈಗಷ್ಟು ನಿಮ್ಗೆ ಹೇಳ್ತಾ ಇದ್ದೆ. KSRTC ಮತ್ತು BMTC ಬಸ್ ಸಹಜವಾಗಿ ಇರಲ್ಲ. ಓಕೆ, ಏನಿರುತ್ತೆ ಅನ್ನೋದನ್ನ ಹೇಳೋ ಮೊದಲಾಗಿ ಯಾರ್ಯಾರು ನೈತಿಕವಾಗಿ ಬೆಂಬಲವನ್ನ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ಬಟ್ ನಾವು ಬೆಂಬಲ ಕೊಟ್ಟಿದ್ದೀವಿ ಬಂದ್ಗೆ ಅನ್ನೋ ರೀತಿಯಲ್ಲಿರೋರು. ಪೆಟ್ರೋಲ್ ಬಂಕ್ಗಳು, ಲಾರಿ ಟ್ರಕ್ಗಳು ಓಡಾಡುತ್ತೆ, ಬಟ್ ಅವ್ರು ನೈತಿಕವಾಗಿ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಓಲಾ, ಉಬರ್, ಟ್ಯಾಕ್ಸಿಗಳು ಕೂಡ ನೈತಿಕವಾಗಿ ಬೆಂಬಲವನ್ನ ಕೊಟ್ಟಿದೆ. ಇನ್ನು ಬೆಂಗಳೂರು ಪ್ರವಾಸಿ ವಾಹನಗಳ ಸಂಘ ಕೂಡ ಇದಕ್ಕೆ ಬೆಂಬಲವನ್ನ ಕೊಟ್ಟಿದೆ ನೈತಿಕವಾಗಿ. ಅದೇ ರೀತಿಯಾಗಿ ಹೋಟೆಲ್ ಮಾಲೀಕರ ಸಂಘ ಕೂಡ ನೈತಿಕವಾಗಿ ಬೆಂಬಲವನ್ನ ಕೊಟ್ಟಿದೆ, ಬಟ್ ನಾವು ತೆರಿತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಏನಿರಲ್ಲ ಮತ್ತು ನೈತಿಕ ಬೆಂಬಲ ಯಾರ್ಯಾರು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಿದ್ರಿ. ಹಾಗಿದ್ರೆ ಏನೇನಿರುತ್ತೆ ನಾಳೆಗೆ ನೋಡೋಣ. ಮೆಟ್ರೋ ಸಂಚಾರ ಇರುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆಂಬ್ಯುಲೆನ್ಸ್ ಸೇವೆ ಕೂಡ ಇರುತ್ತೆ, ಅದರಲ್ಲಿ ನೋ ಡೌಟ್ಸ್. ಏನು ಬಂದಾದರೂ ಕೂಡ ಆಂಬ್ಯುಲೆನ್ಸ್ ಅನ್ನ ಬಂದ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಮೆಡಿಕಲ್ ಶಾಪ್ಗಳು ತೆಗೀಲೇಬೇಕು, ಆಸ್ಪತ್ರೆಗಳು ತೆರೆದಿರುತ್ತೆ. ಹಾಲು, ತರಕಾರಿ, ಹೋಟೆಲ್ಗಳು ಎಲ್ಲವೂ ಕೂಡ ತೆರೆದಿರುತ್ತೆ, ಯಾವುದು ಕೂಡ ಬಂದ್ ಇರಲ್ಲ. ಸರ್ಕಾರಿ ಶಾಲಾ ಕಾಲೇಜುಗಳು ಕೂಡ ತೆರೆದಿರುತ್ತೆ. ಅಂಟಿಲ್ ಸಂಜೆವರೆಗೂ ಕೂಡ ಶಾಲಾ ಕಾಲೇಜುಗಳಿಗೆ ಸರ್ಕಾರ ರಜೆಯನ್ನ ಘೋಷಣೆ ಮಾಡಿದ್ರೆ ಅಲ್ಲಿವರೆಗೂ ಈಗ ಇರುವಂತ ಮಾಹಿತಿ ಪ್ರಕಾರ ತೆರೆದಿರುತ್ತೆ. ಸಿನಿಮಾ ಪ್ರದರ್ಶನ, ಕೋರ್ಟ್ ಕಚೇರಿ ಸಾಮಾನ್ಯ ರೀತಿಯಲ್ಲಿ ನಡೆಯುತ್ತೆ. ರೈಲು ಸಂಚಾರ, ಕರಾವಳಿಯಲ್ಲಿ ಖಾಸಗಿ ಬಸ್ ಸಂಚಾರ ಇರುತ್ತೆ, ಅದು ಯಾವುದೇ ಕೂಡ ಬಂದ್ ಇಲ್ಲ. ಓಕೆ, ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಅತಿಥಿಗಳ ಜೊತೆಗೆ ಮಾತನಾಡೋಣ. ನನ್ನ ಜೊತೆಗೆ ಮೊದಲೇದಾಗಿ ನಾಗರಾಜ್ ಶಾನ್ಭೋಗ್ ಅವರು ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾ ಜಂಟಿ ಕಾರ್ಯದರ್ಶಿ ಅವರು, ನಮಸ್ಕಾರ ಸರ್. ಇನ್ನು ನಮ್ಮ ಜೊತೆಗೆ ತನ್ವೀರ್ ಪಾಷಾ ಅವರಿದ್ದಾರೆ, ಓಲಾ ಊಬರ್ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರು. ನಮಸ್ಕಾರ ಸರ್, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅನಂತ್ ಸುಬ್ರಾವ್ ಸರ್ ನಮ್ಮ ಜೊತೆಗಿದ್ದಾರೆ, AITUC ನ ಅಧ್ಯಕ್ಷರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಹಮೀದ್ ಅಕ್ಬರ್ ಅಲಿ ಅವರಿದ್ದಾರೆ, ಏರ್ಪೋರ್ಟ್ನ ಟ್ಯಾಕ್ಸಿ ಅಸೋಸಿಯೇಷನ್ ನಿಂದ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರುದ್ರಮೂರ್ತಿ ಅವರಿದ್ದಾರೆ, ಆಟೋ ಡ್ರೈವರ್ಸ್ ಯೂನಿಯನ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಅನಂತ್ ಸುಬ್ರಾವ್ ಸರ್, ನಾಳೆ ಯಾವ ಕಾರಣಕ್ಕೋಸ್ಕರ ಈ ಬಂದ್ ಇರುತ್ತೆ? ನಾಳೆ ನಾಡಿದ್ದು 2 ದಿನ. ನಾಳೆ ನಾಡಿದ್ದು 2 ದಿವಸ ಸಾರ್ವತ್ರಿಕ ಮುಷ್ಕರದ ಕರೆ ನಾವು ಕೊಟ್ಟಿದ್ದೀವಿ.
ಈ ದೇಶದ 13 ರಾಷ್ಟ್ರೀಯ ಸಂಘಟನೆಗಳು ಒಂದಾಗಿ ಸಮಾವೇಶ ಮಾಡಿ ಸೆಪ್ಟೆಂಬರ್ನಲ್ಲಿ 12 ಬೇಡಿಕೆಗಳು ನಾವು ಹಾಕಿದ್ವಿ. ಈ ಬೇಡಿಕೆಗಳು ರೈತರ ಪರವಾಗಿದೆ, ಶ್ರೀಸಾಮಾನ್ಯರ ಪರವಾಗಿದೆ, ಕಾರ್ಮಿಕ ವರ್ಗದ ಪರವಾಗಿದೆ. ಒಟ್ಟು ಇಡೀ ದೇಶದ ಜನರ ಪರವಾಗಿ ಬೇಡಿಕೆಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಪ್ರಧಾನಿ ಮೋದಿಯವರು ಒಮ್ಮೆ ಕೂಡ ನಮ್ಮನ್ನು ಕರೆದು ಮಾತನಾಡೋ ಸೌಜನ್ಯನ ತೋರಿಸ್ತಿಲ್ಲ. ಉದಾಹರಣೆಗೆ ಒಂದು ಮುಖ್ಯವಾದಂಥ ಡಿಮಾಂಡ್ ಅದಲ್ಲೇನು, ನಮ್ಮ ಹಕ್ಕುಗಳು ಸುಮಾರು 100 ವರ್ಷದಿಂದ ನಾವು ಹೋರಾಟ ಮಾಡಿ ಹಕ್ಕುಗಳು ತಗೊಂಡು ಹಲವಾರು ಕಾನೂನುಗಳು ತಂದಿದೆ. ಆ ಹೋರಾಟಗಳು ಫಲವಾಗಿ ಬಂದಿದೆ. ಇವತ್ತು ಅವರು ಅದನ್ನೆಲ್ಲ ತಿರುಗುಮುರುಗು ಮಾಡಿ ಕಾರ್ಪೊರೇಟ್ ವಲಯದ ಪರವಾಗಿ ಹೊಸ ಹೊಸ ಕಾನೂನು ತರ್ತಿದ್ದಾರೆ. ನಮ್ಮ ಸಂಘಟನಾ ಹಕ್ಕು, ಹೋರಾಟ ಮಾಡೋ ಹಕ್ಕು ಒಂಥರ ನಮಗೆ ಚೈನ್ ಹಾಕಿ ಕೂರಿಸ್ಬಿಡ್ತಾರೆ. ಇದನ್ನು ನಾವು ವಿರೋಧ ಮಾಡ್ತೀವಿ. ನಮ್ಮ ಹತ್ರ ಚರ್ಚೆ ಮಾಡಿಲ್ಲ ಅವರು. ಅದರಿಂದ ಯಾವುದು ಕಾರ್ಪೊರೇಟ್ ವಲಯಕ್ಕೆ ಇವಾಗ ಉದಾಹರಣೆಗೆ ಈ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟಲ್ಲಿ ಹಲವಾರು ತಿದ್ದುಪಡಿಗಳು ತಂದಿದ್ದಾರೆ ಅವರು. ಇವಾಗ 25 ಅಂತ ಕಾರ್ಖಾನೆ ಮುಚ್ಚಬೇಕಾದ್ರೆ ಅವನು ಸರ್ಕಾರದ ಪರ್ಮಿಷನ್ ತೊಗೋಬೇಕು ಅಂತ ನಮಗೊಂದು ಪ್ರೊಟೆಕ್ಷನ್ ಅದರಲ್ಲಿ. ಆದರೆ ಇವಾಗ ಅಂಥದ್ದೆಲ್ಲ ತೆಗೆದುಹಾಕ್ತಿದ್ದಾರೆ. ಟ್ರೇಡ್ ಯೂನಿಯನ್ನೇ ಹೊರಗಡೆಯವರು ಇರಬಾರ್ದು ಅಂತ. ಬ್ರಿಟಿಷ್ನವ್ರ ಕಾಲದಲ್ಲಿ ಬಂದ ಟ್ರೇಡ್ ಯೂನಿಯನ್ನೇ ಹೊರಗಡೆಯವರು ಇರ್ಬೋದು ಅಂತ. ಲಾಲಾ ಲಜಪತ್ ರಾಯಿಂದ ವಿ ವಿ ಗಿರಿ, ಜವಾಹರ್ಲಾಲ್ ನೆಹರು ಎಲ್ಲ ATC ಪ್ರೆಸಿಡೆಂಟ್ರಾಗಿದ್ದರು. ಅವರೆಲ್ಲ ರಾಷ್ಟ್ರದ ನಾಯಕರಾದರು. ಇವತ್ತು ಅದೇನೂ ಇಲ್ವಂತೆ, ಬರೀ ಒಳಗಡೆಯವರು. ಅವ್ನು ಡಿಸ್ಮಿಸ್ ಮಾಡಿದರೆ ಅವನು ನೆಗೆದು ಹೋಗ್ತಾನೆ, ಆಫೀಸ್ ಬೇರೆ ಇರೋಕ್ಕಾಗಲ್ಲ. ಇದಕ್ಕೆಲ್ಲ ಮೋದಿಯವರು ಕೈ ಹಾಕಿ ಒಟ್ಟಿನಲ್ಲಿ ಏನಂದರೆ ಟ್ರೇಡ್ ಯೂನಿಯನ್ ಮೂವ್ಮೆಂಟ್ ಇರಬಾರ್ದು. ಕಾರಣ ಏನಂದರೆ ಈ ಅವರ ಕೆಟ್ಟ ಪಾಲಿಸಿಗಳೇನಿದೆ, ಜನವಿರೋಧಿ ಪಾಲಿಸಿ, ಪ್ರೋ ಕಾರ್ಪೊರೇಟ್ ಪಾಲಿಸಿಗಳ ವಿರುದ್ಧವಾಗಿ ಕನ್ಸಿಸ್ಟೆಂಟಾಗಿ ಟ್ರೇಡ್ ಯೂನಿಯನ್ಗಳು ಹೋರಾಟ ಮಾಡ್ತೇವೆ. ಅದು ಒಂದಾಗಿ ಹೋರಾಟ ಮಾಡ್ತೀವಿ ನಾವು. ಆ ಹೋರಾಟ ಮಾಡೋ ಹಕ್ಕನ್ನೇ ಕಿತ್ಕೊಂಡ್ಬಿಟ್ರೆ ಅವ್ರಿಗೆ ಯಾರು ರಿಜಿಸ್ಟ್ ಮಾಡೋರು ಇರಲ್ಲ. ಇದು ಅವರ ಉದ್ದೇಶ. ಅದರಿಂದ ಇದೊಂದು ಮುಖ್ಯವಾದಂಥ ಡಿಮಾಂಡು. ಓಕೆ, ಬಟ್ ಅದರಲ್ಲಿ ಸಹಜವಾದಂಥ ಒಂದು ಪ್ರಶ್ನೆ ಎದ್ದೇಳುತ್ತೆ. ಅಲ್ಲಿರುವಂಥವ್ರು ಬಿಟ್ಟು ಹೊರಗಡೆಯವರು ಬಂದು ಅಲ್ಲಿ ಪ್ರತಿಭಟನೆಯನ್ನ ಮಾಡೋದ್ರಿಂದ ಧಕ್ಕೆ ಆಗಲ್ವಾ ಅಂತ? ಇಲ್ಲ, ಇವಾಗ ನಾವೆಲ್ಲ ಇದ್ದೀವಿ. ನಾನು KSRTC ಎಂಪ್ಲಾಯಿನ, ಸಂಘಟನೆ ಲೀಡ್ ಮಾಡ್ತೀನಿ 42 ವರ್ಷದಿಂದ. ಆಲ್ರೈಟ್, ನಾನು ಡ್ರೈವರಪ್ಪ, ನಾನು ಅಲ್ಲಿ ಟ್ರೇಡ್ ಯೂನಿಯನ್ ಲೀಡರ್ ಆಗಿದ್ದೀನಿ. ಈ ಕಾನೂನು ಪ್ರಕಾರ ನನ್ನೇನಾದ್ರು ಮ್ಯಾನೇಜ್ಮೆಂಟ್ ಕೆಲಸ ಡಿಸ್ಮಿಸ್ ಮಾಡಿಬಿಟ್ರೆ ಆಟೋಮೆಟಿಕ್ ನನ್ನ ಪ್ರೆಸಿಡೆಂಟ್ಗಿರಿನೇ ಹೋಯ್ತು. ನನ್ನ ಪ್ರೆಸಿಡೆಂಟಾಗಿ ಚೂಸ್ ಮಾಡೋರು ವರ್ಕರ್ಸು, ಮ್ಯಾನೇಜ್ಮೆಂಟ್ಗೆ ಹಾಕಿ ಕೊಡಬಾರ್ದು. ಈ Idi Amin ಅಂತಿದ್ರು ಉಗಾಂಡಾದಲ್ಲಿ, ಟ್ರೇಡ್ ಯೂನಿಯನ್ ಸ್ಟ್ರೈಕ್ ಮಾಡೋ ಹಕ್ಕಿತ್ತು, ಅವ್ರು ಕೊಟ್ಟಿದ್ರು. ಎಲ್ಲದಕ್ಕೂ ಅವರೇ ಪ್ರೆಸಿಡೆಂಟು. ಅಂಥ ಕಾನೂನು ಮೋದಿ ತರ್ತಾ ಇದ್ದಾರೆ. ಆ ಕಾನೂನು ಬೇಕಾ ಇಲ್ಲಿ? ಅಲ್ಲ, ವಿ ಹ್ಯಾವ್ ಸಮ್ ಕಾಮನ್ ಸೆನ್ಸ್. ಪೀಪಲ್ ಆಫ್ ದಿಸ್ ಕಂಟ್ರಿ ಹ್ಯಾವ್ ಸಮ್ ಕಾಮನ್ ಸೆನ್ಸ್. ಇಂಥ ಕಾನೂನು ಬೇಕಾಗಿತ್ತಾ? ಎಮರ್ಜೆನ್ಸಿ ದೊಡ್ಡದಾಗಿ ಫೈಟ್ ಮಾಡಿದ್ರು, ಪರ್ಮನೆಂಟ್ ಎಮರ್ಜೆನ್ಸಿ ಮೇಲೆ ಹಾಕ್ತಿದ್ದೀರಾ? ಆ ಸಂಕೋಲೆಗಳನ್ನ ಬಗೀತೆ ನಮ್ಮನ್ನು ಕಟ್ತಾ ಇದ್ದೀರಾ? ಓಕೆ, ನಾನು ಮೆಜೆಸ್ಟಿಕ್ ಇಂದ ನನ್ನ ಸಹೋದ್ಯೋಗಿ ಪವಿತ್ರ ನನ್ನ ಜೊತೆಗೆ ನೇರ ಸಂಪರ್ಕ ಸಿಗ್ತಾ ಇದ್ದಾರೆ. ಪವಿತ್ರ, ನಾಳೆ ಬಂದ್ ಬಗ್ಗೆ ಜನರ ಅಭಿಪ್ರಾಯ ಏನಿದೆ? ಖಂಡಿತ ಅರುಣ್, ಅದನ್ನೇ ಜನರು ನಮ್ಮ ಜೊತೆ ಇದ್ದಾರೆ, ಸಾರ್ವಜನಿಕರು, ಅವ್ರನ್ನೇ ಕೇಳೋಣ. ಸರ್, ಈಗ ನಾಳೆ ನಾಡಿದ್ದು 2 ದಿನ ಬಂದ್ ಕರೆದಿದ್ದಾರೆ ಕಾರ್ಮಿಕ ಸಂಘಟನೆಯವರು. ಸೊ ಇದಕ್ಕೆ ನಿಮ್ಮ ಮೊದಲ ಬಂದ್ ಏನಂದರೆ ಯಾವ ಉದ್ದೇಶಕ್ಕೆ ಅವರು ತೊಂದರೆ ಇರುತ್ತೆ ಗೊತ್ತಿರಂಗಿಲ್ಲ. ಬಟ್ ಪದೇ ಬಂದ್ ಮಾಡೋದ್ರಿಂದ ಜನರಿಗೆ ತುಂಬ ತೊಂದರೆ ಆಗುತ್ತೆ. ಅದರಲ್ಲಿಯೂ ಈಗ ಸರ್ಕಾರದ ರಜೆಗಳೇ ಭಾಳ ಆಗಿಬಿಟ್ಟಿದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಆ ರಜೆಗಳಲ್ಲಿ ಬಂದ್ಗಳು ಕೂಡ ಮಾಡ್ತಾ ಇದ್ರೆ ಇದಕ್ಕೆ ಉದ್ದೇಶ ಅವರು ಸಂಘಟನೆದವರಲ್ಲ, ಸರ್ಕಾರ ಇದಕ್ಕೆ ಹೊಣೆ ಹೊತ್ಕೋಬೇಕಾಗುತ್ತೆ. ಅವರು ಆಲ್ರೆಡಿ ಎಲ್ಲ ಮೊದಲು ಅವರಿಗೆ ಮೆಸೇಜ್ ತಿಳಿಸಿರ್ತಾರೆ, ಏನೇನೋ ಲೆಟ್ರ್ ಕೊಟ್ಟು ಅವರಿಗೆ ತಿಳಿಸಿರ್ತಾರೆ ವಿಷಯ. ಇಲ್ಲಿವರೆಗೆ ಹೋಗದೆ ಅವರು ಅದನ್ನು ಸಮಸ್ಯೆ ಅಲ್ಲೇನೆ ಕ್ಲಿಯರ್ ಮಾಡಿಬಿಟ್ರೆ ಅವರು ಯಾರೂ ಬಂದ್ ಮಾಡೋಕ್ಕೆ ಹೋಗಂಗಿಲ್ಲ. ಬಂದ್ನಿಂದ ಸಾರ್ವಜನಿಕರಿಗೆ ಎಷ್ಟು ಮಟ್ಟಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಒಂದಾದ್ರೆ, ಬಂದ್ನಿಂದ ನಿಜವಾಗ್ಲೂ ಸಮಸ್ಯೆ ಸಾಲ್ವ್ ಆಗುತ್ತೆ, ಪರಿಹಾರ ಆಗುತ್ತೆ ಅಂತ ಅನ್ಸುತ್ತಾ? ನನ್ನ ಪ್ರಕಾರ ಬಂದ್ನಿಂದ ಯಾವುದೇ ರೀತಿ ಸಮಸ್ಯೆ ಪರಿಹಾರ ಆಗಲ್ಲ. ಇದರಿಂದ ಹೆಚ್ಚಿಗೆ ಆಗುತ್ತೆ ಹೊರತು ಜನಸಾಮಾನ್ಯರ ಮೇಲೆ ಆರ್ಥಿಕವಾಗಿ ಮತ್ತು ಎಲ್ಲ ಪ್ರೈಸ್ ಮೇಲೆ ಜಾಸ್ತಿ ಇದಾಗುತ್ತೆ ಹೊರತು ಕಮ್ಮಿ ಅಂತ ಆಗಲ್ಲ. ಇದು ಸರ್ಕಾರ ಇದು ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಮೊದಲೇ ಇವ್ರು ಕರೆ ಕೊಡೋಕ್ಕೆ ಮೊದಲೇ ಮಾಮೂಲಿ ಏನು ಅಂತ ಕ್ಲಿಯರಾಗಿ ಮಾಮೂಲಿ ಮಾತಾಡಿ ಅದಕ್ಕೆ ಏನಾದರೂ ಒಂದು ಸೂಕ್ತವಾದ ಪರಿಹಾರ ಕಂಡುಕೊಂಡ್ರೆ ಈ ಬಂದಾಗಲಿ ಈ ಸಾರ್ವಜನಿಕ ಅಡಚಣೆ ಆಗಲಿ ಯಾವುದೇ ರೀತಿ ಆಗೋದಿಲ್ಲ. ಇದಕ್ಕೆ ಸರ್ಕಾರ ಮತ್ತು ಇವರು ಬಂದ್ಗೆ ಕರೆ ನೀಡುವಂಥವ್ರು ಎರಡೂ ಕುತ್ಕೊಂಡು ಮಾತಾಡಿದ್ರು, ಇಬ್ಬರು ಮಾತಾಡಿದ್ರೆ ಎಲ್ಲ ಸರೋಗುತ್ತೆ ಅಂತ ನಮ್ಗೆ. ಸರ್, ಈಗ ನಾಳೆ ಕಾರ್ಮಿಕ ಸಂಘಟನೆಯವರು 2 ದಿನ, ನಾಳೆ ನಾಡಿದ್ದು 2 ದಿನ ಬಂದ್ ಕರೆ ಕೊಟ್ಟಿದ್ದಾರೆ. ಸಾರ್ವಜನಿಕರಾಗಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತೀರಾ ಕಾರ್ಮಿಕರಿಗೆ ಅಥವಾ ಬೇಡ ಬಂದ್ ಅಂತೀರಾ? ಖಂಡಿತವಾಗಿ ನಾನು ಈ ಮುಷ್ಕರವನ್ನು ಬೆಂಬಲಿಸೋದಿಲ್ಲ. ಯಾವುದೇ ಸಮಸ್ಯೆ ಬಂದರೂ ಸರ್ಕಾರ ಮತ್ತು ಮುಖಂಡರು ನಡುವೆ ಕುರಿತು ಚರ್ಚೆ ನಡೀಬೇಕು. ಚರ್ಚೆ ನಡೆದ ಏಕಾಏಕಿ ಮುಷ್ಕರಕ್ಕೆ ಕರೆ ಕೊಡೋದು ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆನೇ ಜಾಸ್ತಿ. ಸರ್ಕಾರ ಕೇಳೋದಕ್ಕೆ ನಾವು ಮುಷ್ಕರ ಮಾಡ್ತೀವಿ ಅಂತ ಕಾರ್ಮಿಕ ಸಂಘಟನೆಯವರು ಹೇಳ್ತಾರೆ. ನೋಡಿ, ಇಲ್ಲಿ ಮುಖಂಡರುಗಳು ಅನ್ಸ್ಕೊಂಡವ್ರು ಏನಂದ್ರೆ ಅವರು ನಿಜವಾದ ಸಾರ್ವಜನಿಕರ ಸೇವಕರಲ್ಲ. ಅವ್ರದ್ದೇನಿದ್ರು ಗಿಮಿಕ್, ಪಬ್ಲಿಸಿಟಿ ಮತ್ತೆ ದುಡ್ಡು ಮಾಡೋದು. ಯಾರ ಗಿಮಿಕ್ ಇದು?
ಇದು ಕೆಂಪು ಬಾವುಟ ತೋರಿಸ್ತಾರೆ, ಒಂದೊಂದು ಹೇಳ್ತಾರೆ. ನಿಜವಾದ ಯಾವುದೇ ನೀವು ಮುಷ್ಕರ ಇಲ್ಲಿ ತನಕ ನೀವು ಸ್ವತಂತ್ರ ಬಂದಾಗಿಂದ ಇಲ್ಲಿ ತನಕ ನೀವು ಮುಷ್ಕರನ ನೀವು ಯಾರು ಕರೆ ಕೊಡ್ತಾರೆ ಆ ಮುಷ್ಕರದಿಂದ ಏನಾದರೂ ಲಾಭ ಆಗಿದೆಯಾ? ಸಾರ್ವಜನಿಕರಿಗೆ ಏನಾನ ಕಿಂಚಿತ್ ಏನಾನ ಆಗಿದೆಯಾ? ಈಗ ಇವ್ರು ಮುಷ್ಕರ ಮಾಡ್ತಾರೆ, ಮುಷ್ಕರದಿಂದ ಸಾರ್ವಜನಿಕರಿಗೆ ಹೊರೆನೇ ವಿನಃ ಖಂಡಿತ ಇದರಿಂದ ಸಾರ್ವಜನಿಕರಿಗೆ ಏನು ಲಾಭ ಇಲ್ಲ, ಪರಿಹಾರನೂ ಆಗಿಲ್ಲ ಅನ್ನುವಂಥದ್ದು. ಖಂಡಿತ ಆಗಿಲ್ಲ ಮೇಡಮ್. ನೀವು ಯಾವುದೇ ಕೂತು ಇಲ್ಲಿವರೆಗೂ ನೋಡ್ತಾ ಬನ್ನಿ, ಅವ್ರ ಬೇಳೆ ಬೇಯಿಸ್ಕೊಳ್ತಾರೆ ವಿನ ಗಿಮಿಕ್ ಮಾಡ್ತಾರೆ, ಇದು ಮಾಡ್ತಾರೆ, ಏನೋ ಒಂದು ಪದವಿ ಪಡ್ಕೊಳ್ತಾರೆ, ಏನೋ ಒಂದು ಇದು ಮಾಡ್ಕೊಳ್ತಾರೆ ವಿನ ನಿಜವಾದ ಅವನು ಸಾರ್ವಜನಿಕನ ಆಗಿ ಸಾರ್ವಜನಿಕರು ಏನು ಸಮಸ್ಯೆ ಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ಯಾರು ಖಂಡಿತವಾಗಿ ಸರ್ಕಾರ ಆಗಲಿ ಮುಖಂಡರಾಗಲಿ ಯಾರು ಮಾಡ್ತಾ ಇಲ್ಲ. ಮುಷ್ಕರ ಅನ್ನೋದ್ರಿಂದ ಸಾರ್ವಜನಿಕ ಹೊರೆನೇ ವಿನಃ ಪರಿಹಾರ ಖಂಡಿತ ಇಲ್ಲ. ಅದಕ್ಕೆ ಗಾಂಧೀಜಿದು ಕೆಲವು ಮಾರ್ಗಗಳನ್ನ ಉಪಯೋಗಿಸ್ಬೇಕು, ಅವರು ಉಪಯೋಗಿಸ್ತಾ ಇಲ್ಲ. ಅವರು ಸರ್ ಹೇಳಿ ಈಗ ಬಂದ್ಗೆ ಟೆಂಪರರಿ ಒಬ್ಬ ಮನುಷ್ಯ ಹೇಳ್ತಾನೆ ಏನ್ ಕಿತ್ಕೊಂತಿ 50 ಕೋಟಿ ತಗೊಂಡಿಲ್ಲ. ಬಂದ್ ಬಗ್ಗೆ ಹೇಳೋದಾದ್ರೆ ಈ ಕಳ್ತನ ಮಕ್ಕಳಿಂದ ಬಂದು ನೆಟ್ಟಿ ನಡ್ಕೊಂಡಿಲ್ಲ, ಆಪ್ಸಲ್ಲಿ ಪಬ್ಲಿಕ್ ಎಲ್ಲ ಏನಿಲ್ಲ. ನಾನು 50 ಕೋಟಿ ತಗೊಂಡಿಲ್ಲ, ಅಲ್ಲಿ ತಗೊಂಡಿ ನನ್ನ ಮಕ್ಳಿಗೆ ಚಪ್ಪಲಿ ಹೊಡಿಬೇಕು. ನಾವು ಪಬ್ಲಿಕ್ ಹೊಡಿದೇ ಬುದ್ಧಿ ಬರೋದು ಅವ್ನಿಗೆ. ನಾಳೆ ಬಂದ್ ನಡೀತಾ ಇದೆ, ನಾಳೆ ನಾಡಿದ್ದು. ಸೊ ಏನ್ ಹೇಳ್ತೀರಾ ಪಬ್ಲಿಕ್ ಆಗಿ ತಮ್ಗೆ? ಬಂದ್ ಮಾಡೋದ್ರಿಂದ ಎಲ್ಲ ಉಪಯೋಗ ಆಗಂಗಿದ್ರೆ ದಿನ ಒಂದೊಂದು ಬಂದ್ ಮಾಡಬೇಕಾಗಿತ್ತು ಮೇಡಮ್. ಇದರಿಂದ ಏನು ಉಪಯೋಗ ಇಲ್ಲ. ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಏನ್ ಮುಂದುವರಿಬೇಕಾಗಿದೆ ಅಥವಾ ಏನು ಒಳ್ಳೇದ್ ಮಾಡ್ಬೇಕಾಗಿದೆ ಅದ್ರ ಕಡೆ ಗಮನ. ಪರ್ಯಾಯ ಮಾರ್ಗ ಅನ್ನುವಂಥದ್ದು ನಾವು ಬಂದ್ ಕೇಳಲ್ಲ ಅನ್ನುವಂಥದ್ದು. ನೋಡಿ ಮೇಡಮ್, ಮಾಡೋ ಕೆಲಸದಲ್ಲಿ ಇದೆಯೋ ಹೊರತು ಈ ತರ ಕೆಲಸ ಬಿಟ್ಟು ಕುತ್ಕೊಳ್ಳೋದ್ರಲ್ಲಿ ಯಾವ್ದು ಒಳ್ಳೇದಾಗೋದಿಲ್ಲ. ಸೊ ಅದ್ರ ಕಡೆ ಗಮನ ಹರಿಸ್ಬೇಕಾಗಿದೆ. ಸಾರ್ವಜನಿಕರ ಅಭಿಪ್ರಾಯ ಇದು. ಅರುಣ್, ಓಕೆ ಪವಿತ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಆದರೆ ಅವ್ರು ಹೇಳೋ ರೀತಿಯಲ್ಲಿ ಬಂದಿಂದ ಏನೂ ಆಗಲ್ಲ ಅಂತಿಲ್ಲ. ಬೆಂಗಳೂರಿನಲ್ಲೇ ಒಂದು ಎಕ್ಸಾಂಪಲ್ ಇದೆ. PF ಗಲಾಟೆ ಆದಾಗ ಕೇಂದ್ರ ಸರ್ಕಾರ ತಲೆಬಾಗ್ಬಿಟ್ಟು ವಾಪಸ್ ಡಿಸಿಷನ್ನ ತಗೊಂಡಿತ್ತು. ಅನಿವಾರ್ಯವಾಗಿ ಬಂದ್ಗೆ ನಿಲ್ತಾರೆ. ಸೆಪ್ಟೆಂಬರ್ನಿಂದ ಈ ಕೂಗನ್ನು ಕೇಳ್ತಿರ್ಬೇಕಾದ್ರೆ ಕಿವಿ ಕೇಳಿಸ್ಕೊಳ್ಳದಿರಲಿ ಕೇಂದ್ರ ಸರ್ಕಾರ ಇಲ್ಲ, ಕಿವಿನೇ ಕೇಳಿಸ್ಕೊಳ್ಳಿಲ್ಲ, ಕಣ್ಣು ಕೂಡ ಕಾಣಿಸ್ತಿಲ್ಲ. ಈಗ ಬಂದ್ ಮಾಡಬೇಕಾದ್ರೆ ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು ಅಂತ ಜನನಿಗೆ ಒಂದಿಷ್ಟು ಸಹಕರಿಸ್ಕೊಳ್ಬೇಕು. ಅವ್ರವ್ರದೇ ವಲಯದಲ್ಲಿ ಸಮಸ್ಯೆಗಳಿರುತ್ತೆ. ನೋಡೋಣ ಏನು ಅಂತ. ಎಸ್ ನಾಗರಾಜ್ ಅನ್ಬೋಗೋರೆ, ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಈಗ ಬ್ಯಾಂಕ್ಗಳೆಲ್ಲರೂ ಕೂಡ ನಾಳೆ ಬಂದಿರುತ್ತೆ, ಚಾಲನೆಯಲ್ಲಿರುತ್ತೆ. ನಾಳೆ ಬ್ಯಾಂಕ್ನಲ್ಲಿ ಪ್ರಮುಖವಾಗಿ ಈ ಕಾರ್ಮಿಕ ಸಂಘಟನೆಗಳು ಕೊಟ್ಟಿರುವಂತಹ ಕರೆ ಏನಿದೆ ಅದರಲ್ಲಿ ನಾವು ಭಾಗಿ. ಯಾಕಂದರೆ ಇದು ಸೆಪ್ಟೆಂಬರಲ್ಲಾದ ಡೆಲ್ಲಿ ಕನ್ವೆನ್ಷನಲ್ಲಿ ಪ್ರಮುಖ 12 ಡಿಮಾಂಡ್ಗಳನ್ನಿಟ್ಟು ಮತ್ತು ಆರ್ಥಿಕ ನೀತಿಯನ್ನು ವಿರೋಧಿಸಿ, ಅಂದರೆ ಇದು ಬ್ಯಾಂಕಿಂಗ್ ಮೇಲೂ ಪರಿಣಾಮ ಬೀರ್ತಾ ಇದೆ. ಬ್ಯಾಂಕ್ ನೌಕರರು ಇದ್ರ ಬಗ್ಗೆ ಹೋರಾಟ ನಡೆಸ್ತಾನೆ ಬಂದಿದ್ದಾರೆ. ಹಾಗೆ ಇಡೀ ಕಾರ್ಮಿಕ ವರ್ಗದ ಜೊತೆ ನಾವು ಸೇರಿಕೊಂಡು ಇದು ಮಾಡ್ತಾ ಇದ್ದೀವಿ. ಒಂದು ಕ್ಲಾರಿಫಿಕೇಶನ್, ಬ್ಯಾಂಕ್ ಓಪನ್ ಇರುತ್ತೆ ಇರಲ್ಲ, ಬ್ಯಾಂಕು ವಹಿವಾಟು ಸ್ಥಗಿತ ಆಗ್ತದೆ. ಯಾಕಂದ್ರೆ ಸ್ಥಗಿತ ಎಲ್ಲ ಬ್ಯಾಂಕ್ ಇದೆ. ಯಾಕಂದ್ರೆ ಪ್ರಮುಖ ಸಂಘಟನೆಗಳಾದ AIBA, BFI ಮತ್ತೆ ಗ್ರಾಮೀಣ ಬ್ಯಾಂಕಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಗ್ರಾಮೀಣ ಬ್ಯಾಂಕಲ್ಲಿ ಆಫೀಸರ್ಸು, ವರ್ಕ್ಮೆನ್ನು ಎಲ್ಲ ಸೇರಿ ಸಂಪೂರ್ಣವಾಗಿ ಸಹಕಾರ ಈ ಬಂದ್ಗೆ ಇರೋದ್ರಿಂದ ನಾಳೆ ಬಂದ್ ಆಗ್ತದೆ. ಬ್ಯಾಂಕಿಂಗ್ ವಹಿವಾಟು ಸ್ಥಗಿತ ಆಗುತ್ತೆ. ಎಸ್, ಆದ್ರೆ ಇದರಲ್ಲಿ ಮಧ್ಯೆ ಒಂದೇ ಒಂದು ವಿಷಯ, ಯಾಕಂದ್ರೆ ಅಲ್ಲಿ ಬಂದಿದ್ದಾಗ ನಾನು ರಿಯಾಕ್ಟ್ ಮಾಡಿ ನೋಡಿ, ಈ ಕಾರ್ಮಿಕ ಸಂಘಟನೆಗಳು ಇಷ್ಟೊಂದು 20 ಕೋಟಿ ಜನ ನಾಳೆ ಈ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. 2 ದಿವಸ ಸಂಬಳ ಕಳ್ಕೊಂಡು. ಅವರಿಗೋಸ್ಕರ ಮಾತ್ರ ಅಲ್ಲ ಇದು. ಮೊದಲನೇ ಡಿಮಾಂಡ್ ಏನಿದೆ? ಪ್ರೈಸ್ ರೈಸನ್ನು ಕಮ್ಮಿ ಮಾಡಬೇಕು. ಜೀವನಾವಶ್ಯಕ ವಸ್ತುಗಳನ್ನು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಿಗುವ ಹಾಗೆ ಮಾಡಬೇಕು ಅನ್ನೋದು ಮೊದಲನೇ ಡಿಮಾಂಡ್. 2ನೇ ಡಿಮಾಂಡು ಕನಿಷ್ಠ ಕೂಲಿ 18,000 ಕೊಡಬೇಕು ಅನ್ನೋದು 2ನೇ ಡಿಮಾಂಡು. 3ನೇ ಡಿಮಾಂಡ್ ಯಾವುದು? ನಮ್ಮ ಅನ್ನದಾತ ರೈತನಿಗೆ ಸ್ವಾಮಿನಾಥನ್ ಸಮಿತಿ ವರದಿಯ ಶಿಫಾರಸುಗಳು ಜಾರಿ ಆಗಬೇಕು ಅನ್ನೋದಿದೆ. ಕಾರ್ಮಿಕ ವರ್ಗ ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಮಾಡ್ತಾ ಇರೋದಲ್ಲ. ಈಗ ಬ್ಯಾಂಕಿಂಗ್ ತಗೊಂಡ್ರು, ಈಗ ನಮ್ಮಲ್ಲೇನೆ ಆಗ್ತಾ ಇದೆ. ಕರ್ನಾಟಕದ ವಿಜಯ ಬ್ಯಾಂಕ್ ಅಂತ ತೆಗೆದು ಬ್ಯಾಂಕ್ ಆಫ್ ಬರೋಡಕ್ಕೆ ಮರ್ಜ್ ಮಾಡ್ತಾ ಇದ್ದಾರೆ. ಲಾಭದಾಯಕವಾದ ಬ್ಯಾಂಕ್ ಅದು, ಕರಾವಳಿ ನಮ್ಮ ಹೆಮ್ಮೆಯ ಬ್ಯಾಂಕ್ ಅದು, ರೈತರು ಪ್ರಾರಂಭ ಮಾಡಿದ ಬ್ಯಾಂಕ್. ಅದನ್ನೀಗ ಏನಂತಂದ್ರೆ ವಸೂಲಾಗದ ಸಾಲವನ್ನ ಮರೆಮಾಕ್ಲಿಗೋಸ್ಕರ ವಿಲೀನೀಕರಣ ಮಾಡಿ ಪುನಃ ಕಾರ್ಪೊರೇಟ್ಸಿಗೆ ಒಪ್ಪಿಸುವಂತ ಪಾಲಿಸಿ ಮಾಡ್ತಾರೆ. ಇದ್ರ ವಿರುದ್ಧ ನಾವು ಫೈಟ್ ಮಾಡಬೇಕಾ ಮಾಡಬಾರ್ದ? ಈ ಪ್ರಶ್ನೆ ನಮ್ಮ ಮುಂದಿದೆ. ಇದು ಜನಸಾಮಾನ್ಯರ ಫೈಟೇನೆ. ನೋಡಿ, ಬ್ಯಾಂಕಿಂಗ್ ಅಂದ ಕೂಡಲೇ ಓನರ್, ರಾಷ್ಟ್ರೀಕೃತ ಬ್ಯಾಂಕಿನ ಓನರ್ ಸರ್ಕಾರ ಇರ್ಬೋದು, ಆದರೆ ಬಂಡವಾಳ ಅವ್ರದ್ದಲ್ಲ, ನಿಮ್ದು ನಮ್ದು ಎಲ್ರದ್ದು. ಅಲ್ಲಿ ಬ್ಯಾಂಕಿಂಗ್ ಅಲ್ಲಿ ನೀವಿಟ್ಟ ಹಣದಿಂದ ನಾವು ಸಾಲ ಕೊಡೋದು. ಇಂಥ ನಿರ್ಧಾರ ತೆಗೆದುಕೊಳ್ಳುವಾಗ ಮೇಜರ್ ಸ್ಟೇಕ್ ಹೋಲ್ಡರ್ ಡೆಪಾಸಿಟರ್ ಅನ್ನು ಕೇಳಿದಾರ ಅವರು? ನಾಳೆ ವಿಜಯ ಬ್ಯಾಂಕ್ ಗ್ರಾಹಕರಿಗೆ ಏನಾಗ್ಬೋದು ಎನ್ನೋ ಬಗ್ಗೆ ಸರ್ಕಾರ ಅದನ್ನು ಗಮನಿಸಿದ್ಯಾ? ಈಗಾಗಲೇ ನಮ್ಮ ಹತ್ರ SBM ಮತ್ತೆ ಅದರ ಸಹವರ್ತಿ SBIನ ಸಹವರ್ತಿ ಬ್ಯಾಂಕ್ಗಳು ಮರ್ಜ್ ಆಗಿ ಗ್ರಾಹಕರೇ ಪಡ್ತಾ ಇದ್ದಾರೆ. ಎಷ್ಟೋ ಶಾಖೆಗಳು ಕ್ಲೋಸ್ ಆಗಿವೆ. ನೌಕರರಿಗೆ ಮಾತ್ರ ತೊಂದರೆ ಆಗೋದಲ್ಲ, ಇದು ಗ್ರಾಹಕರಿಗೂ ತೊಂದರೆ ಆಗ್ತಾ ಇದೆ.
ಇದೆಲ್ಲ ದೇಶಕ್ಕೋಸ್ಕರ ಮಾಡ್ತಾ ಇರೋ ಮುಷ್ಕರ ಅನ್ನೋದನ್ನ ಸಾರ್ವಜನಿಕರಿಗೆ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಜಸ್ಟ್ ಸಪ್ಲಿಮೆಂಟ್ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅದೇನು ಅಂತ ನೋಡೋಣ. ಬಹುತೇಕ ವಿವಿಯ ಪರೀಕ್ಷೆಗಳು ಮುಂದೂಡಿಕೆಯಾಗಿದೆ. ನಾಳೆ ನಾಡಿದ್ದು ಬಂದ್ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ವಿವಿಯ ಕಾನೂನು ಮತ್ತು ದೈಹಿಕ ಶಿಕ್ಷಣ ಕುರಿತ ಪರೀಕ್ಷೆಗಳು ಮುಂದೂಡಿಕೆಯಾಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ 3ನೇ ಸೆಮಿಸ್ಟರ್ನ MA, MSc, MCom ಪರೀಕ್ಷೆಗಳು ಕೂಡ ಮುಂದೂಡಿಕೆಯಾಗಿದೆ. ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಪರೀಕ್ಷೆಗಳು ಕೂಡ ಮುಂದೂಡಿಕೆಯಾಗಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇರೋದು. ತುಮಕೂರು ವಿಶ್ವವಿದ್ಯಾಲಯದ ಕುವೆಂಪು ವಿವಿ ಪರೀಕ್ಷೆಗಳು ಕೂಡ ಮುಂದೂಡಿಕೆಯಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ಅಂದ್ರೆ VTU ಪರೀಕ್ಷೆಗಳ ಬಗ್ಗೆಯೂ ಕೂಡ ಇಂದು ಸಂಜೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಹಾಗಾಗಿ ನಾಳೆ ಮತ್ತು ನಾಡಿದ್ದು ಬಂದಿರೋ ಕಾರಣದಿಂದ ಬಹುತೇಕ ವಿವಿಯ ಪರೀಕ್ಷೆಗಳು ಮುಂದೂಡಿಕೆಯಾಗಿದೆ. ವಿದ್ಯಾರ್ಥಿಗಳು ಒಂಚೂರು ಗಮನಿಸಿಕೊಳ್ಳಿ. ಮತ್ತೊಬ್ಬ ಅತಿಥಿ ಕೂಡ ಜಾಯ್ನ್ ಆಗಿದೆ ನಮ್ಮ ಜೊತೆಗೆ. ರಾಧಾಕೃಷ್ಣ ಹೊಳ್ಳ ಅವರು, ಬೆಂಗಳೂರು ಟೂರಿಸ್ಟ್ ಟ್ಯಾಕ್ಸಿ ಓನರ್ಸ್ನ ಅಸೋಸಿಯೇಷನ್ ಪ್ರೆಸಿಡೆಂಟ್, ಅಧ್ಯಕ್ಷರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಿಮ್ಮ ಮಾತಾಡಿಸ್ತೀನಿ ನಾನು. ಆವಾಗಲೇ ಅನಂತ್ ಸುಬ್ರಾವ್ ಸರ್ ಏನೋ ಹೇಳ್ತಾ ಇದ್ರು, ಅವರನ್ನು ಮಾತಾಡಿಸ್ತೀನಿ. ಅದಕ್ಕೂ ಮೊದಲು ಮೈಸೂರಿಗೆ ಹೋಗ್ಬಿಡ್ತೀನಿ. ನನ್ನ ಸಹೋದ್ಯೋಗಿ KP ನಾಗರಾಜ್ ನನ್ನೊಂದಿಗೆ ನೇರ ಸಂಪರ್ಕ ಸಿಗ್ತಾ ಇದ್ದಾರೆ. KP ನಾಗರಾಜ್, ಮೈಸೂರಿನಲ್ಲಿ ಸದ್ಯಕ್ಕೆ ಏನಿದೆ ಬಂದ್ ಬಗ್ಗೆ? ಅರುಣ್, ಮೈಸೂರಿನಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು ಸಂಪೂರ್ಣವಾಗಿ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕಾರ್ಮಿಕ ಸಂಘಟನೆಗಳ ಮುಖಂಡರು ಕೂಡ ನಮ್ಮ ಜೊತೆಲಿದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್, ಈಗ ಯಾವ್ಯಾವ ಸಂಘಟನೆಯವರು ಬೆಂಬಲವನ್ನು ಕೊಟ್ಟಿದ್ದಾರೆ? ದೇಶದಲ್ಲಿ ಇರ್ತಕ್ಕಂತಹ 10 ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಮತ್ತು ಬೇರೆ ಬೇರೆ ಖಾಸಗಿ ವಲಯದ್ದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಬ್ಯಾಂಕ್, ವಿಮೆ, ರಕ್ಷಣೆ ಹೀಗೆ ಸೇರಿದಂಥ ಸುಮಾರು 70 ಸಂಘಟನೆಗಳು ಸೇರಿ ಈ 2 ದಿವಸದ ಮಹಾಮುಷ್ಕರಕ್ಕೆ ಕರೆಕೊಂಡು. ಮೈಸೂರಿನಲ್ಲಿ ಯಾವ ರೀತಿಯಾದಂಥ ಸ್ಪಂದನೆ ಇದೆ ಅಂತ? ಮೈಸೂರಿನಲ್ಲಿ ಜನ ಒಳ್ಳೆಯ ರೀತಿಯಾದಂತಹ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ. ನಾವು ಈಗಾಗಲೇ ಮೈಸೂರಿನ ಜನತೆಯ ಬಳಿ ಹೋಗಿದ್ದೇವೆ, ಮನೆ ಪ್ರಚಾರಗಳನ್ನು ಮಾಡಿದ್ದೇವೆ. ಜನರಿಗೆ ಈ ಸರ್ಕಾರದಿಂದ ಆಗಿರ್ತಕ್ಕಂತಹ ತೊಂದರೆಗಳ ಬಗ್ಗೆ, ಜನಸಾಮಾನ್ಯರಿಗೆ ಆಗಿರ್ತಕ್ಕಂಥ ತೊಂದರೆ ಬಗ್ಗೆ ಹಲವಾರು ವಿಚಾರಗಳನ್ನು ಈ ಮುಷ್ಕರದಲ್ಲಿ ನಾವು ಎತ್ತಿರೋದ್ರಿಂದ ಈ ಮುಷ್ಕರದ ನೀವು ಎತ್ತಿರ್ತಕ್ಕಂಥ ವಿಚಾರಗಳು ಜನಸಾಮಾನ್ಯರಿಗೆ ಬಾಧಿಸ್ತಾ ಇದೆ. ಹಾಗಾಗಿ ಈ ಮುಷ್ಕರವನ್ನು ನಾವು ಬೆಂಬಲಿಸ್ತೇವೆ ಅಂತಕ್ಕಂಥ ಮಾತುಗಳು ನಮಗೆ ಎಲ್ಲ ಕಡೆಯಿಂದಲೂ ವ್ಯಕ್ತ ಆಗ್ತದೆ. ನಾಳೆ ಮೈಸೂರಲ್ಲಿ ಯಾವ್ಯಾವ ವ್ಯವಸ್ಥೆ ಇರೋದಿಲ್ಲ ಮೇಡಮ್? ಸರ್, ಸಾರಿಗೆ ವ್ಯವಸ್ಥೆ ಕೂಡ ಇರೋದಿಲ್ಲ. ಯಾಕಂದರೆ KSRTC ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಬೆಂಬಲಿಸ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಹಲವಾರು ಸೇವೆಗಳಿರೋದಿಲ್ಲ. ಬ್ಯಾಂಕು, ಕಾರ್ಖಾನೆಗಳು ಎಲ್ಲ ಕಾರ್ಮಿಕರು ಭಾಗವಹಿಸ್ತಾ ಇದ್ದಾರೆ. ಈಗ ಆಟೋ ಚಾಲಕರೆಲ್ಲ ಸಪೋರ್ಟ್ ಮಾಡಿದಾರಾ ನಿಮ್ಮ ಸಂಘಟನೆ? ಖಂಡಿತ ಮಾಡಿದ್ದಾರೆ. ಅವ್ರು ಸಂಪೂರ್ಣವಾಗಿ ನಮಗೆ ಬೆಂಬಲ ಮಾಡ್ತಾರೆ. ಕಾರಣ ಏನು ಅಂತಂದರೆ, ಅವರ ವಿಮೆ ಏನಿದೆ, ಅವ್ರದ್ದು ವೆಹಿಕಲ್ಗಳ ವಿಮೆ 1ಕ್ಕೆ 2ರಷ್ಟು 3ರಷ್ಟು ಜಾಸ್ತಿ ಆಗಿರೋ ಕಾರಣಕ್ಕೆ ಅವರು ಕೂಡ ಈ ಬಂದ್ಗೆ ಬೆಂಬಲ ಮಾಡ್ತಾ ಇದ್ದಾರೆ. ಬಹುತೇಕ 2 ದಿನವೂ ಕೂಡ ಬಂದು ಅಷ್ಟರ ಮಟ್ಟಿಗೆ ಯಶಸ್ವಿ ಆಗ್ಬೋದು ಅಂತನಾ? ಖಂಡಿತ ಇದು ಯಶಸ್ವಿ ಆಗುತ್ತೆ. ನೀವೊಂದು ಪ್ರಶ್ನೆ ಕೇಳಿದರೆ, ಈ ರಸ್ತೆ ಸುರಕ್ಷತಾ ಕಾಯ್ದೆ 2017 ಪ್ರಕಾರ ಇದು ಆಟೋ ರಿಕ್ಷಾ ಒಬ್ಬರೇ ಅಲ್ಲ, ಯಾರೊಬ್ಬರು ಕಾರ್ ಮಾಡ್ಕೊಂಡ್ರೆ 4 ವೀಲರ್ಸು, 3 ವೀಲರ್ಸು, 2 ವೀಲರ್ಸ್ ಅವ್ರಿಗೂ ಕೂಡ ಇದು ಭಾಳ ಪರಿಣಾಮಕಾರಿಯಾಗಿ ಬರ್ತಕ್ಕಂಥ ಕಾಯ್ದೆ. ಹಾಗಾಗಿ ಇದನ್ನ ಭಾಳ ನಾವು ವಿರೋಧಿಸಲೇಬೇಕು. ನೀವು ಕೂಡ ಒಂದು ವೆಹಿಕಲ್ನ ಓಡಿಸ್ತಾ ಇದ್ದೀರಾ, 2 ವೀಲರ್ಸು. ಇದರ ಉದ್ದೇಶ ಏನಂದರೆ, ಅವ್ರು 2017 ಸುರಕ್ಷತಾ ಕಾಯ್ದೆ ಅಂತ ಹೇಳ್ಬಿಟ್ಟು ಈಗ ಒಂದು FCಗೆ ಹೋಗ್ಬೇಕು, ಒಂದು ವೆಹಿಕಲ್ಲು, ಪ್ರತಿಯೊಂದು ವೆಹಿಕಲ್ಗೂ ಇದೆ. ನೀವು ಓಡಿಸ್ತಾ ಇರ್ತಕ್ಕಂಥ 2 ವೀಲರ್ಸ್ ಕೂಡ FC ಇದೆ. ಅಂದ್ರೆ ಜನಸಾಮಾನ್ಯರು ಕೂಡ ಬೆಂಬಲ ಕೊಡಬೇಕು. ಹೌದು, ನಾವು ಅವ್ರಿಗೆ ಈಗಾಗಲೇ ನಮ್ಮ ವಿವರಣೆಯಿಂದ ನಾವು ತಿಳಿಸ್ತಾ ಇದ್ದೀವಿ. ಹಾಗಾಗಿ ಈ FCಗೆ ಹೋದ್ರೆ ಏನಾಗುತ್ತೆ, ಇವಾಗ ಬಜಾಜ್ ಆಟೋ, ಬಜಾಜ್ ಒಂದು ಇದು, ಹೀರೋ ಹೋಂಡಾ, ಇನ್ನು ಆಕ್ಟಿವ್ ಹೋಂಡಾ, ಇವೆಲ್ಲ FCಗೆ ಅಂತ ಹೋದ್ರೆ ಏನಾಗುತ್ತೆ, RTOನಲ್ಲಿ ಈಗೆಲ್ಲ ನಿರಂತರವಾಗಿ ಅದನ್ನು ತೆಗೆದುಹಾಕ್ಬಿಡ್ತಾ ಇದ್ದಾರೆ. RTO ಅಧಿಕಾರಿಗಳು ಕೂಡ ಇದಕ್ಕೆ ಸಪೋರ್ಟ್ ಕೊಡಲೇಬೇಕು. ಯಾಕಂದ್ರೆ ಅವ್ರದ್ದು ಕೂಡ ಕೆಲಸ ಭದ್ರತೆ ಇಲ್ಲ ಈ ಕಾಯ್ದೆ ಪ್ರಕಾರ. ಅರುಣ್, ಅಂದ್ರೆ ಸ್ಪಷ್ಟವಾಗಿ ಕಾರ್ಮಿಕ ಸಂಘಟನೆಗಳ ಮುಖಂಡರುಗಳು ಹೇಳ್ತಾ ಇರುವಂತಹದ್ದು, ನಾಳೆ ಮತ್ತು ನಾಡಿದ್ದು 2 ದಿನವೂ ಕೂಡ ಬಂದ್ ಸಂಪೂರ್ಣವಾಗಿ ಮೈಸೂರು ಭಾಗದಲ್ಲಿ ಯಶಸ್ವಿ ಆಗುತ್ತೆ. ಇದಕ್ಕೆ ತಕ್ಕಂತೆ ಎಲ್ಲ ಸಂಘಟನೆಗಳು ಕೂಡ ಈಗಾಗಲೇ ಅದು ಕೈಗಾರಿಕೆಗಳ ಒಕ್ಕೂಟ ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಬೆಂಬಲವನ್ನ ಬಂದ್ಗೆ ನೀಡ್ತಾ ಇದ್ದಾರೆ. ಅರುಣ್, ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಸ್, ಅನಂತ್ ಸುಬ್ರಾವ್ ಸರ್, ನೀವು ಆಗ್ಲೇನು ಬಯಸ್ತಾ ಇದ್ರಿ? ಏನು ಹೇಳ್ತಿದೆ ಅಂದರೆ, ಇವರು ಬ್ಯಾಂಕ್ ಇವಾಗ ಲಾಭ ಮಾಡ್ತಿರೋ ಬ್ಯಾಂಕ್ನ ನಷ್ಟ ಮಾಡ್ತಿರೋ ಬ್ಯಾಂಕ್ ಜೊತೆ ವಿಲೀನ ಮಾಡಿ ಅನ್ಯಾಯ ಮಾಡ್ತಿದ್ದಾರೆ, ಬ್ಯಾಂಕ್ ಪಾಪರ್ ಆಗ್ತವೆ ಅಂತ ಇವ್ರು ಹೇಳಿದರು. ಆ್ಯಕ್ಚುಲಿ ನೋಡಿ, LIC IDBI ಬ್ಯಾಂಕ್ದು ಶೇರ್ ತಗೊಳ್ಳೋ ಹಾಗೆ ಸರ್ಕಾರ ನಿರ್ದೇಶನ ಮಾಡ್ತು. ಅಂದರೆ ಅದು ಮುಳುಗ್ತಾ ಇದ್ದು ಬ್ಯಾಂಕ್. ಅದು ಇಲ್ಲೇನಾಗುತ್ತೆ, LICಲಿ 2 ವರ್ಷಕ್ಕೊಂದ್ಸಲ ವ್ಯಾಲ್ಯೂಯೇಷನ್ ಮಾಡಿ ಲಾಭ ಬಂದಿದ್ದೆಲ್ಲ ನಿಮಗೆ ವಿತ್ ಪ್ರಾಫಿಟ್ ಪಾಲಿಸಿ ಕೊಡ್ತೀವಿ, ಬೋನಸ್ ಕೊಡ್ತೀವಿ. 14 ರೂಪಾಯಿಂದ ಶುರುವಾಗಿದ್ದು ಸಿಕ್ಕಾಪಟ್ಟೆ ಬರ್ತದೆ. ಅದು ಜನಗಳ ನಂಬಿಕೆಯೂ ಇದೆ ಅದರ ಬಗ್ಗೆ, ಲಾಂಗ್ ಟರ್ಮ್ ಸೇವಿಂಗ್ಸ್ ಅಂತೇಳಿ. ಇವಾಗ ಅಲ್ಲಿ ಲಾಸ್ ಮೇಕಿಂಗ್ ಕಂಪನಿಗಳಲ್ಲೆಲ್ಲ ಶೇರ್ ತೊಗೊಂಡ್ರೆ LIC ಏನಾಗ್ಬೋದು, ಆ ಪ್ರಾಫಿಟ್ ಇದು ಬೋನಸ್ಗೆ ಯಾರು ತೊಗೊಳ್ತಾರೆ
ಅವ್ರಿಗೆ ಬೋನಸ್ ಕಡಿಮೆ ಆಗುತ್ತೆ ಗ್ರ್ಯಾಜುಯಲ್ ಆಗಿ. ಹಾಕಿದ್ದೆಷ್ಟಿರುತ್ತೋ ಇದು ಅದಕ್ಕೊಂಚೂರು ನೋಡಿ, ಬೋನಸ್ ಅನ್ನೋದೇ ಸಿಗಲ್ಲ. ಇದು LIC ಆದಿ ಭಾಗದಲ್ಲಿ ಮುಂದ್ರಾ ಕಂಪನಿ ಲಾಸ್ ಆಗ್ತಿತ್ತು. ಒಂದಿಷ್ಟು ಶೇರ್ ತೊಗೊಂಡ್ರು LIC ಅವರು. ಎಲ್ಲರೂ ಫಿರೋಜ್ ಗಾಂಧಿಯಿಂದ ಭೂಪೇಶ್ ಗುಪ್ತಾ ಎಲ್ಲ ಪಾರ್ಲಿಮೆಂಟ್ನೇ ಡೌನ್ ಮಾಡಿದರು. ಸರ್ಕಾರ ಶೇಕ್ ಆಯ್ತು, ಅವತ್ತು ನೆಹರು ಸರ್ಕಾರ ವಾಪಸ್ ತಗೊಂಡ್ರು ಆಮೇಲೆ ಶೇರ್ ಅದನ್ನು. ಅಂತೂ ಒಂದು ಘಟನೆಗಾಯ್ತು. ಇವತ್ತು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಾಶ ಮಾಡಲಿಕ್ಕೆ ಸರ್ಕಾರ ಹೋಗ್ತಿದೆ, ಯಾರು ಅದ್ರ ಬಗ್ಗೆ ಮಾತಾಡೋರಿಲ್ಲ ಅಲ್ಲಿ. ಆನಂದ್ ಸರ್, ಬಟ್ ಜನ ಕೇಳ್ತಾ ಇರೋದು ಒಂದು ದಿನ ಬಂದಾದ್ರೇನೆ ನಮಗ್ ತಡ್ಕೊಳಕ್ಕಾಗಲ್ಲ, ಒದ್ದಾಡಿರ್ತೀವಿ, 2 ದಿನ ಯಾಕೆ ಬೇಕು ಅನ್ನೋದು ಜನ ಬಹಳ ಕೇಳ್ತಾ ಇರೋದು. ಏನಾಗಿದೆ, ನಿಮಗೆ 100.1 ಟೆಂಪರೇಚರ್ ಇದ್ರೆ ಬರೀ 250 mg ಕೊಟ್ಬಿಡ್ತೀವಿ, ಗೊತ್ತಾಯ್ತಾ? ಇದು ಡೀಪಾಗಿ 104, 105 ಇದೊಂಥರ ಡೆಂಗ್ಯೂ ಫೀವರ್ ಬಂದ್ಬಿಟ್ಟಿದೆ ಮೋದಿ ಅವರಿಗೆ. ಅದರಿಂದ ತೀವ್ರವಾದ ಚಿಕಿತ್ಸೆ ಬೇಕು. 2 ದಿವಸ ಜನ ಪರದಾಡ್ಬೇಕಾಗತ್ತೆ. ಏನಾಗೋದಿಲ್ಲ, ಜನ ಇವಾಗ 5 ದಿವಸ ನಾವು ಸ್ಟ್ರೈಕ್ ಮಾಡೋದಕ್ಕೆ ತಡ್ಕೊಂಡಿಲ್ವ? ಯಾವ ಜನರ ಪರವಾಗಿ ನಾವು ಮಾಡ್ತಿರೋದು? ನಿಮ್ಮಲ್ಲಿ ವಿಜುವಲ್ಸ್ ಬಂತು ನೋಡಿ, ಅವ್ರಿಗೆ ಗೊತ್ತಿಲ್ಲ ಯಾತಕ್ಕೆ ಅಂತ. ಜನರು ಇವಾಗ ಬೆಲೆ ಏರಿಕೆ ಕಡಿಮೆ ಮಾಡಿದ್ರೆ ಯಾರ ಬಗ್ಗೆ ಅದು? ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತೀರಿ, ಕಡಿಮೆ ಮಾಡಿದ್ರೆ ಯಾರಿಗೆ ಅನುಕೂಲ ಆಗುತ್ತೆ? ರೈತರಿಗೆ ಸ್ವಾಮಿನಾಥನ್ ಕಮಿಟಿ ರಿಪೋರ್ಟ್ ಜಾರಿ ಮಾಡಪ್ಪ ರೆಕಮೆಂಡೇಶನ್ ಅಂತ ಯಾರಿಗೆ ಅನುಕೂಲ ಆಗುತ್ತೆ? ಜನ ಅಲ್ವಾ ಅವರೆಲ್ಲ? ವಿ ಆರ್ ಎ ಪಾರ್ಟ್ ಆಫ್ ದಿ ಪೀಪಲ್, ನಾವೆಲ್ಲ ವೇಜರ್ ನಡೆಸ್ತಾರೆ. ಅದರಿಂದ ಏನಾಗಿದೆ, ಮಿಸ್ಕಮ್ಯುನಿಕೇಶನ್ ಇದೆ. ಈ ಬಾರಿ ಏನಂದರೆ, ನೀವೆಲ್ಲ ಸಿನಿಮಾ ಆ್ಯಕ್ಟ್ರೆಸ್ಸಿಂದ ಬಿದ್ದುಬಿಟ್ರಿ. ಇದೇ ನಾವು ಒಂದು ವಾರದಿಂದ ಪ್ರಚಾರ ಕೊಟ್ಟಿರೋ ಜನರಿಗೆ ತಲುಪಿರೋದು. 2 ದಿನ ಅಷ್ಟೇ ಬಂದಿದ್ದು ಫಿಲ್ಮ್ ಆಕ್ಟ್ರೆಸ್ಗಳು. ಇಲ್ಲ, ಸೆಪ್ಟೆಂಬರ್ ಇಂದನೇ ಶುರು ಆಗಿದೆ. ಇಲ್ಲ ಸರ್, ಅದು ಜಾಸ್ತಿ ಸೆಪ್ಟೆಂಬರ್ ಇಂದನೇ ಸೆಪ್ಟೆಂಬರ್ ಅಲ್ಲೂ ಕೊಟ್ಟಿದ್ದೀವಿ. ನಮ್ಮ ಡಿಮಾಂಡ್ಗಳಿಗೆ ಪ್ರಚಾರಗಳು ಬರಲಿಲ್ಲ. ಎನಿವೆ ಐ ಆಮ್ ಹ್ಯಾಪಿ ನಾವು. ಸರ್ ಅಲ್ಲ ಸರ್, ಒಂದು ಮೋಟಾರ್ ವಾಹನ ಮಸೂದೆ ವಿಚಾರಕ್ಕೆ ಬರೋದಾದ್ರೆ ಯಾಕೆ ಅದ್ರ ಬಗ್ಗೆ ಅಷ್ಟೊಂದು ತೀವ್ರವಾಗಿ ವಿರೋಧವನ್ನ ಯಾಕೆ ಮಾಡ್ತೇವೆ ಅಂದ್ರೆ, ಇದುವರೆಗೆ ಏನು ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ ಏನಾದ್ರೂ ನೆಗ್ಲೆಕ್ಟ್ ಆದ್ರೆ ನಮ್ಮಲ್ಲಿ ಕಾನೂನು ಸರಿ ಇಲ್ಲ ಸರ್, ಅದಿನ್ನು ಕಠಿಣ ಆಗಬೇಕು ಅಂತ ಹೇಳಿ ಜನನೇ ಮಾತಾಡ್ಕೊಳ್ತೀವಿ, ನಾವು ಮಾತಾಡ್ತೀವಿ ಸಾಮಾನ್ಯವಾಗಿನೇ. ಕಾನೂನನ್ನ ಕಠಿಣ ತಂದು ಬಿಟ್ರೆ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದೆ, ನಮ್ಮ ಮೇಲೆ ಸರ್ವಾಧಿಕಾರತ್ವವನ್ನು ವಹಿಸ್ತಾ ಇದ್ದಾರೆ ಅಂತ. ಸೊ ಈ ವಿಚಾರದಲ್ಲಿ ಹಾಗೆ ಅನಿಸ್ತಾ ಇದೆ. ಇವಾಗ GST ಹಾಕಿದ್ರು, ನೀವು ಹೋಟೆಲ್ ಕಾಫಿ ಕುಡಿದ್ರೆ 10 ರೂಪಾಯಿ ಅದಕ್ಕೆ GST ಕಟ್ಟಬೇಕು. ಕಾರ್ಪೊರೇಟ್ ವಲಯಕ್ಕೆ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿನ ರಿಯಾಯಿತಿ ಕೊಟ್ಟರು. ಇದು ಹಾಗೇನೆ. ಈ MV ಆ್ಯಕ್ಟ್ ಯಾವುದು ತಿದ್ದುಪಡಿ ಮಾಡಬೇಕು ಅದನ್ನು ಮಾಡಲಿಲ್ಲ. ಯಾವ ತಿದ್ದುಪಡಿ ಮಾಡಿದ್ರು? ಇವಾಗ ರಾಷ್ಟ್ರೀಕೃತ ಸಂಸ್ಥೆಗಳು ನಾವೆಲ್ಲ ಬಸ್ ನಡೆಸ್ತೀವಿ, ನಮ್ಮ ರೂಟಿಗೆ ಒಂದು ಸಲ ಕೊಟ್ಟ ಮೇಲೆ ನ್ಯಾಷನಲ್ ರೂಟಿಗೆ ಪ್ರೈವೇಟ್ ಯಾರಿಗೂ ಕೂಡ ಆಗಿಲ್ಲ ಅಲ್ಲಿ. ಇವಾಗ ಅದನ್ನು ಸಡಿಲ ಮಾಡಿದರು. ನಮ್ಮ ಮೇಲೆ ಕಾಂಪಿಟೇಷನ್ನು, ನಮಗಿಂತ 5 ನಿಮಿಷ ಮುಂದೆ ಹೋಗ್ತಾನೆ, ನಾವು ಖಾಲಿ ಬಸ್ ಹಾಕೊಂಡು ಹೋಗ್ತೀವಿ, ಒಂದು ಜನ ತುಂಬ್ಕೊಂಡು ಹೋಗಿ ದುಡ್ಡು ಮಾಡ್ಕೊತಾನೆ. ಇದು ಬೇಕಾ ಅಮೆಂಡ್ಮೆಂಟು? ಯಾಕೆ ನಾವು ತೀವ್ರವಾಗಿ ಮಾಡ್ತೀವಿ ಅಂದರೆ, ಇವತ್ತು ಒಂದು ಟು ಬಿ ಆರ್ ನಾಟ್ ಟು ಬಿ ಕಾರ್ಪೊರೇಷನ್ಗಳೆಲ್ಲ 1950 ಕಾನೂನು ತಗೊಂಡ್ರು. ಇವತ್ತು ಮೋದಿಯವರನ್ನೆಲ್ಲ ಸಡಿಲ ಮಾಡ್ತಿದ್ದಾರೆ. ಆಮೇಲೆ ಫೈನ್ಗಳು. ನಾನು ಸೆಕ್ರೆಟ್ರಿನ ಕೇಳಿದ್ವಿ, ಒಂದು ಡೆಮಾನ್ಸ್ಟ್ರೇಷನ್ ಹೋಗಿದ್ದು, ನಾನು ಕೂಡ ಡೆಲಿಗೇಷನ್ ಇದ್ದೆ. ಯಾಕೆ ಇಷ್ಟು ಫೈನ್ ಹಾಕ್ತೀರಾ? 5,000 10,000 ಹಾಕ್ತಿರಲ್ಲ. ನಾವು ಅಮೇರಿಕಾದಲ್ಲಿ ಸ್ಟಡಿ ಮಾಡಿದ್ವಿ, ಜಪಾನಲ್ಲಿ ಸ್ಟಡಿ ಮಾಡಿದ್ವಿ, ಫ್ರಾನ್ಸಲ್ಲಿ ಸ್ಟಡಿ ಮಾಡಿದ್ವಿ, ಅಲ್ಲೆಲ್ಲ ಆಗಿದೆ. ನಾನು ಹೇಳಿದೆ, 3,000 ರೂಪಾಯಿ BTS ಸಂಬಳ ಕೊಡ್ತಾವೆ ಡ್ರೈವರ್ಗೆ, ನೀವು 10,000 ರೂಪಾಯಿ ಫೈನ್ ಕೊಟ್ಟರೆ 3 ತಿಂಗಳು ಫ್ರೀ ಖರ್ಚು ಕೆಲಸ ಮಾಡಬೇಕು. ಅಯ್ಯೋ, ಅಷ್ಟು ಕಡಿಮೆಗಿದೆಯಾ? ಅಂದರೆ ಈ ದೇಶದ ನೆಲ, ಜನರ ಬದುಕಿನ ಬಗ್ಗೆ ಪರಿಚಯ ಇಲ್ಲದೇ ಇರುವಂಥ ಜನರು ಇವತ್ತು ಈ ಕಾನೂನುಗಳು ತರ್ತಿದ್ದಾರೆ. ಅಮೆರಿಕಾದ ರಸ್ತೆಗೆ ಹೋಗ್ಬೇಕಾದ ಬಸ್ಸು ಕರ್ನಾಟಕದ ರಸ್ತೆಗೆ ಆಗಲ್ಲ. ನಾವು ರೂಲ್ಸ್ ಅನ್ನ ಬ್ರೇಕ್ ಮಾಡೋದನ್ನ ನಿಲ್ಲಿಸ್ತೀವಿ ಅಂತ ಮಾತು ಬರಲ್ಲ, ನಮಗೆ ಫೈನ್ ಅನ್ನ ಕಡಿಮೆ ಮಾಡಬೇಕು ಅಂತ ಕೇಳುವ ಪರಿಸ್ಥಿತಿ ಯಾಕೆ ಅಂತ ನಮ್ಮ ಜೊತೆ ಚರ್ಚೆ ಸಂಬಂಧಪಟ್ಟ ಒಂದು ವಿರಾಮ ತಗೊಳ್ತೀನಿ. ಒಂದು ವಿರಾಮ ಆದ್ಮೇಲೆ ನಿಮ್ ಜೊತೆಗೆ ನಾನು ಮಾತನಾಡ್ತೀನಿ. ನಾನು ಆಗ್ಲೇ ಪ್ರಶ್ನೆಯನ್ನ ಕೇಳ್ತಾ ಇದ್ದೆ, ಕಾನೂನಿನ ವಿಚಾರದಲ್ಲಿ ನಾವು ಕಠಿಣವಾಗಿ ತರಬೇಕು ಅನ್ನೋದು ನಾವೇ, ಮತ್ತೆ ಅದರ ಸಡಿಲಗೊಳಿಸ್ಬೇಕು ಅನ್ನೋದು ಒಂದು ನಾವೇ, ರೂಲ್ಸ್ ಅನ್ನ ಫಾಲೋ ಮಾಡ್ತೀವಿ ಅನ್ನೋದು ಮಾತು ಯಾರ ಹತ್ರನೂ ಬರಲ್ಲ. ಬಟ್ ದಂಡ ಹಾಕೋದನ್ನ ಪ್ರಮಾಣವನ್ನ ಕಡಿಮೆ ಮಾಡಿ. ನಿಜ, ಅದು ಯಾರು ಜೇಬಿಗೆ ಹೋಗ್ಬೇಕು ಆ ಜೇಬಿಗೆ ಹೋಗುತ್ತೆ, ನಿಜವಾಗಿಯೂ ದಂಡ ಆಗಲ್ಲ. ಅದು ಯಾರಿಗೆ ಲಾಭ ಆಗಬೇಕು ಅವ್ರಿಗೆ ಲಾಭ ಆಗ್ತಾ ಇದೆ ಹೊರತು ನಿಯಮಬದ್ಧವಾಗಿ ಕೆಲಸವನ್ನ ಮಾಡೋಕೆ ಅದು ದಾರಿ ಮಾಡಿಕೊಡ್ತಾ ಇಲ್ಲ, ಬೇರೆ ಜೇಬ್ ತುಂಬಿಸೋಕೆ ಅದು ದಾರಿ ಮಾಡಿಕೊಡ್ತಾ ಇದೆ. ಐ ಅಗ್ರಿ, ನಾನು ಅದನ್ನು ಒಪ್ಕೊಳ್ತೀನಿ. ಬಟ್ ದಂಡದ ವಿಚಾರದಲ್ಲಿ ಇನ್ನೊಂದು ರೀತಿಯಾದಂಥ ಏನಾದರೂ ಬೆಳವಣಿಗೆಗಳು ಆಗಬೇಕಾ ಅಥವಾ ಬದಲಾವಣೆಗಳಾಗಬೇಕಾ? ರುದ್ರಮೂರ್ತಿ ಅವರೇ, ತುಂಬ ಏಟಿ ದಂಡ ಹಾಕೋಕೆ ಶುರು ಮಾಡಿದ್ರೆ ಆಟೋದವರೆಗೆ ಬೀಳುತ್ತಾ ಅಂತ? ಅಲ್ಲ, ಎಲ್ರಿಗೂ ಬೀಳುತ್ತೆ, ಅಲ್ಲ ಹೆಚ್ಚಾಗಿ ನಾನು ಕೇಳಿದ್ದ. ಈಗ ಏನಿದೆ ಅಂದರೆ 100 ರೂಪಾಯಿ ಮಿನಿಮಮ್ ದಂಡ ಇದೆ ಇವತ್ತು, ಅದಕ್ಕೆ ಏಕದಮ್ 500 ರೂಪಾಯಿ ಮಾಡ್ತಾರೆ. ಅಂದರೆ ಮತ್ತು ಮುಖ್ಯವಾದ ಅದು ಪ್ರಶ್ನೆ ಅಲ್ಲ ನಮ್ಮದು. ಮೋಟಾರ್ ವಾಹನ ಕಾಯ್ದೆ ತಿದ್ದುಪಡಿ ಇದೆಯಲ್ಲ, ಅದು ಪೂರಾ ಖಾಸಗೀಕರಣ ಮಾಡೋದು. ಈಗ ಮಾತಾಡಿದ್ರಲ್ಲ ಯಾರೋ, FC ಮಾಡೋದು ಆಯಾ ಕಂಪನಿ ಹತ್ರ ಹೋಗಿ ಮಾಡಿಸ್ಕೋಬೇಕು, ಅಲ್ಲಲ್ಲೇ ಹೋಗ್ಬೇಕು ಅಂತ ಅಂದರೆ, ಈಗ ನಮಗೆ ರಾಜ್ಯ ಸರ್ಕಾರದ RTO ಕಚೇರಿ ಇರುತ್ತೆ, ಅಲ್ಲಿ ಹೋಗ್ತೀವಿ, ಫೀಸ್ ಕಟ್ಟಿ ಮಾಡಿಸ್ಕೊತಾ ಇದ್ದೀವಿ. ಮತ್ತು ಖಾಸಗಿ ಏನು ಮ್ಯಾನುಫ್ಯಾಕ್ಚರ್ ಕಂಪನಿ ಹತ್ರ ಹೋದಾಗ ನಿಮಗೆ ದುಬಾರಿ ಮಾಡ್ತಾರೆ ಅವರು ಚಾರ್ಜಸ್ಸು. 15,000 20,000 ಮಾಡ್ಬೋದು ಒಂದು ಫಿಟ್ನೆಸ್ ಮಾಡ್ಕೊಡೋಕ್ಕೆ, ಗಾಡಿ ರೆಡಿ ಮಾಡ್ಕೊಡ್ತೀವಿ ಅಂತ. ಎಲ್ಲಿ ನಮ್ಮ ದುಡಿಮೆ, ಎಲ್ಲಿ ನಮ್ಮ ಆದಾಯ ಎಲ್ಲಿದೆ? ಆಮೇಲೆ ಎಲ್ಲ ಖಾಸಗಿ ಆದಮೇಲೆ ನೀವು ಯಾರ ಹತ್ರ ಪ್ರಶ್ನೆ ಮಾಡ್ತೀರ? ಅಲ್ಲೇನೋ ತೊಂದರೆ ಆಯಿತು, ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೇಳೋಂಗಿಲ್ಲ, ದಿನ ಕೇಂದ್ರ ಸರ್ಕಾರದ ಹತ್ರ ಹೋಗೋಕ್ಕಾಗುತ್ತಾ?
ಈ ಮಸೂದೆಯಲ್ಲಿ ಇರೋವಂಥ ಅಂಶಗಳು ಭಾಳಷ್ಟು ಇದು ಇದೆ. ಮತ್ತು ಕಾರ್ಪೊರೇಟ್ ವಲಯಕ್ಕೆ ಇವೆ ಬಂದಿದೆ ಇವತ್ತು ಓಲಾ ಊಬರ್ ಅನ್ನೋ ಕಂಪನಿಗಳು ಇಡೀ ಆ ಸಾರಿಗೆ ರಂಗನ ಅಂಥವ್ರ FC ಆಗ್ಲಿ ನಾನು ದಂಡದ ವಿಚಾರದಲ್ಲಿ ಕೇಳ್ತಾ ಇದ್ದೀನಿ. ಕರೆಕ್ಟ್, ದಂಡ ಇರಬೇಕಾ ಇರಬಾರ್ದಾ? ದಂಡ ಇರಬೇಕು. ಬಟ್ ಈಗ ರುದ್ರಮೂರ್ತಿ ಅವರು ಕರೆಕ್ಟ್ ಆಗಿ ನಿಯಮಗಳನ್ನ ಪಾಲಿಸ್ತಾ ಇದಾರೆ ಅಂದ್ರೆ ಎಲ್ಲರೂ ಪಾಲಿಸ್ತಾ ಇದಾರೆ ಅಂತ ಅರ್ಥ ಇಲ್ಲ ಅಲ್ಲ. ಅಲ್ಲಲ್ಲ ಹಂಗಲ್ಲ, ದಂಡ ಏಕ್ದಮ್ ವಿಪರೀತ ಮಾಡಿದ್ರೆ ನಮ್ಮ ಆದಾಯನೇ 500 ರೂಪಾಯಿ. ನೀವು ಒಪ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ. ಬೇಕಾಬಿಟ್ಟಿಯಾಗಿ ಗಾಡಿಯನ್ನ ಓಡಿಸೋರು ಇದಾರೆ ಅಂತ ಒಪ್ಕೊಳ್ತೀರಾ? ಅಲ್ಲ ಬೇಕು ಅವ್ನ ಗಾಡಿಯನ್ನ ಅಂತ ಹೇಳಿ. ಈ ಎಕ್ಸಾಂಪಲ್ ಬೆಂಗಳೂರು ನಗರಕ್ಕೆ ನೋಡಿ 15-20 ಲಕ್ಷ ಗಾಡಿ ಓಡಾಡಕ್ಕೆ ರಸ್ತೆ ಇರೋದು, ವೆಹಿಕಲ್ ಇರೋದು 70 ಲಕ್ಷ. ಇದು ತಪ್ಪಲ್ವಾ ಸರ್? ನಾನು ಅದೆಲ್ಲ ಆ ರೀತಿ ಅಂದ್ರೆ ಮನೆ ಕಟ್ಟಬೇಕಾಗಿರೋದು ಒಂದೊಂದರಲ್ಲಿ 2 ಮನೆ ಕಟ್ಕೊಂಡಿದ್ದೀನಿ. ಅದೇ ಹೇಳಿದ್ದು ಅದಂಗಲ್ಲ, ನಾನು ಹಂಗೆ ಒಂದು ಮನೆಯಲ್ಲಿ 100 ಜನ ವಾಸ ಮಾಡಕ್ಕೆ ಸಾಧ್ಯ ಇದೆ ಅಂತ ಹಂಗೆ ಆಗಲ್ಲ, ಹಂಗೆ ಆಗಲ್ಲ, ತಪ್ಪಾಗಿ ಅವರು ಇದ್ರ ಬಗ್ಗೆ ರುದ್ರಮೂರ್ತಿ ಅವರು ವೆಹಿಕಲ್ ಅಷ್ಟೊಂದು ವೆಹಿಕಲ್ ಇದ್ದಾಗ ಕೆಲವರು ಬೇಗ ಹೋಗ್ಬೇಕು, ನುಗ್ತಾರೆ, ಹೋಗ್ತಾರೆ, ಸಿಗ್ನಲ್ ಜಂಪ್ ತಪ್ಪುಗಳು ಮಾಡ್ತಾರೆ. ಅದನ್ನೇ ಕೇಳ್ತಾ ಇದ್ದೀನಿ ಸರ್, ಅದನ್ನೇ ನಾನು ಕೇಳ್ತಾ ಇರೋದು. ದಂಡ ಹಾಕ್ತಾ ಇರೋದಕ್ಕೆ ಸಡಿಲ ಮಾಡಿ ಕಡಿಮೆ ದಂಡ ಮಾಡಿ ಅನ್ನೋದು ಕರೆಕ್ಟ್. ನಿಯಮಗಳನ್ನ ನಾನು ಮೀರಿ ಹೋಗ್ತೀನಿ ಅನ್ನೋದು ಸರಿ ಇಲ್ಲ. ಅದ್ರ ಬಗ್ಗೆ ಈಗ ಅವ್ರು ಹಾಕ್ತಾ ಇರೋದು ನಿಯಮಗಳನ್ನ ದಾಟಿ ನೀವು ನಿಯಮಗಳನ್ನ ಜಂಪ್ ಮಾಡಿದ್ದಕ್ಕೆ ಅದು ಇನ್ನೊಬ್ಬರಿಗೆ ಲಾಭ ಆಗ್ತಾ ಇದೆ, ಇನ್ನೊಬ್ಬರು ಜೇಬ್ ತುಂಬ್ತಾ ಇದೆ ಅನ್ನೋದನ್ನ ನಾನು ಒಪ್ಕೊಳ್ತಾ ಇದ್ದೀನಿ. ಬಟ್ ನಾನು ಹೇಳ್ತಾ ಇರೋದು ನಿಯಮಗಳನ್ನ ಜಂಪ್ ಮಾಡೋರು ಇದ್ದಾರೆ, ದಂಡ ಇರಬೇಕು, ಇನ್ನೊಂದು ರೀತಿ ಅಂತ ಬೇರೆ ರೀತಿ ಏನಾದ್ರು ಮಾರ್ಗಗಳನ್ನು ಹುಡುಕಿ ಸರ್ ಅಂತ ಹೇಳಿದ್ರೆ ಕರೆಕ್ಟ್ ಅಲ್ವಾ? ದಂಡದ ಪ್ರಮಾಣ ಮಾಡದೇ ಇರಲ್ಲ, ಎಲ್ಲ ಅದು ಬೇಡ ಅಂತ ನಾವು 500,000 ಅದಾಗ ಭಯ ಇರುತ್ತೆ ತಾನೆ. ಅದಿದ್ದಾಗ ಭಯ ಒಂದು ಸಿಗ್ನಲ್ ಜಂಪ್ ಮಾಡಿ ಅವನಿಗೆ ಬೇಕಪ್ಪ ಇಡೀ ದಿನ ದುಡಿಯೋದು 500 ರೂಪಾಯಿ ಜಂಪ್ ಮಾಡಿದ್ರೆ 500 ರೂಪಾಯಿ ಎಲ್ಲಿ ಕಟ್ಲಿ ಅಂತ ಹೇಳಿ ಭಯದಲ್ಲಿ ಆದ್ರೂ ನಿಲ್ತಾರ ಇಲ್ವಾ ಸರ್ ಸಿಗ್ನಲ್ ಅಲ್ಲಿ? ಇಲ್ಲಾಂದ್ರೆ 100 ರೂಪಾಯಿ ಅಂದ್ರೆ ಹೋಗು 500 ರೂಪಾಯಿ ದುಡ್ಡು ಕೊಡ್ತೀನಿ ನಾನು, 100 ರೂಪಾಯಿ ತಾನೆ ಕೊಡ್ತೀನಿ ಹೋಗಿ ಸಿಗ್ನಲ್ ಜಂಪಿಗೆ ಅಂತ ಹೇಳಿ ಅನ್ನೋರು ಇರ್ತಾರ ಇಲ್ವಾ ಸರ್? ಇದನ್ನೇ ಅಪ್ಲೈ ಮಾಡೋಣ ಸರ್. ಒಂದು ಇಂಟರ್ವೆನ್ಷನ್. ವೆಲ್ಕಮ್ ಬ್ಯಾಕ್. ಎಸ್ ಸರ್, ಹಮೀದ್ ಅಕ್ಬಲ್ ಒಳ್ಳೆ ಏರ್ಪೋರ್ಟಿಗೆ ಟ್ಯಾಕ್ಸಿ ನಾನು ಗಮನಿಸ್ತೀನಿ ತುಂಬಾ ಜನನು ಕೂಡ ಸೇಮ್ ಪ್ರಶ್ನೆನೇ ಟ್ಯಾಕ್ಸಿ ವಿಚಾರದಲ್ಲಿ ಬರ್ತೀನಿ ನಾನು, ಏರ್ಪೋರ್ಟಿಗೆ ಹೋಗೋ ವಿಚಾರದಲ್ಲಿ. ಸರ್ ಎಲ್ಲರೂ ಸರಿನ್ ಹೇಳಕ್ ಬರೋದಿಲ್ಲ ಅಲ್ವಾ? 20% ಅಂದ್ರು ತಪ್ಪು ಮಾಡೋರು ಇರ್ತಾರೆ. ಎಸ್, ಬಟ್ ನಾನು 20% ಇಂದ 80% ಜನಕ್ಕೆ ತೊಂದರೆ ಆಗತ್ತಲ್ವಾ? 20% ಅಂದ್ರೆ ದೊಡ್ಡ ಮಟ್ಟ ಆಯ್ತು. ಇಲ್ಲ ಆ 80% ಜಾಸ್ತಿ ಅಲ್ವಾ? ಹಂಗಂದ್ರೆ ಯಾಕೆ ತಗೊಂಡ್ ಬರ್ತಾರಂದ್ರೆ ವೆಹಿಕಲ್ ಹೋಗ್ಬಿಟ್ಟು ಮಾನವ ಬಾಂಬ್ ಆಗಿ ಆಗ್ಬಾರ್ದು ಅಂತ ಹೇಳೋ ಇದಕ್ಕೆ ಈ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ ಬರ್ತಾ ಇದ್ದಾರೆ. ಫೈನ್ ಬಗ್ಗೆ ನೀವು ಮಾತಾಡುವಾಗ ಏನ್ ಹೇಳ್ಬೇಕಾಗತ್ತೆ ಅಂದ್ರೆ ಫೈನ್ ಮಾನವ ಸಂಪಾದನೆ ಮಾಡುವ ಆ ಕೂಲಿಯಿಂದ ಕೊಡುವ ಕೆಪಾಸಿಟಿ ಒಳಗಡೆ ಇರಬೇಕು ಅಂತ ಹೇಳೋದು ಮಾತ್ರ ಬರುತ್ತೆ ಹೊರತು ಫೈನ್ ಕಟ್ಟೋದಿಲ್ಲ ಅಥವಾ ತಪ್ಪು ಮಾಡಬಾರ್ದು ಅಂತ ಉದ್ದೇಶಕ್ಕೆ ಫೈನ್ ಜಾಸ್ತಿ ಆಗ್ತಾ ಇರೋದು ಇವಾಗ. ಇಲ್ಲ ಇಲ್ಲಿ ನೀವು ಹೇಳ್ತಾರದೇನಂದ್ರೆ ತಪ್ಪು ಮಾಡಲ್ಲ ಯಾರು ಹೇಳಕ್ ಸಾಧ್ಯ ಇಲ್ಲ. ನೀವು ಮಾಡ್ಬೋದು, ನಾನು ಮಾಡ್ಬೋದು, ತಪ್ಪು ವಿಚಾರ ಇಲ್ಲ. ಆಲ್ಟರ್ನೇಟಿವ್ ಏನಿದೆ ದಯವಿಟ್ಟು ಎಲ್ಲರೂ ಕುಂತು ಚರ್ಚೆ ಮಾಡಿ ಹೇಳ್ಬೇಕು. ಸಿಗ್ನಲ್ ಜಂಪ್ ಮಾಡಿದ ತಕ್ಷಣ ಅವ್ರು ಗಾಡಿ ಹಿಡ್ಕೊಂಡ್ಬಿಟ್ಟು ಅಲ್ಲಿ ಲಾಕ್ ಮಾಡಿ ಇಡಕ್ಕಾಗತ್ತಾ? ಅವ್ರಿಗೆ ದಂಡ ಅವೇರ್ನೆಸ್ ಕ್ಯಾಂಪೇನ್ ಬಹಳ ಮಾಡ್ಲೇಬೇಕು. You have to bring awareness among the people. Sir, ನಮ್ಮೆಲ್ಲರಿಗಿಂತಲೂ ಹಿರಿಯರು ಗಾಡಿ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಪಡಿಬೇಕಾದ್ರೆ ನಮ್ಗೆ ಅದಷ್ಟು ಮಾಹಿತಿಯನ್ನ ಕೊಟ್ಟಿರ್ತಾರೆ, ಅವೇರ್ನೆಸ್ ಅನ್ನ. ಆ ಮಾಹಿತಿಯನ್ನ ಪಡಿಲಾರ್ದೇ ಲೈಸೆನ್ಸ್ ತಗೊಳ್ಳುವಂತ ಕಿರಾತಕರು ನಮ್ಮ ಹತ್ರ ಇದ್ದಾರೆ. ಡ್ರೈವಿಂಗ್ ಸುಮ್ಮನೆ ಹೆಂಗ್ ಬೇಕು ಹಂಗನ್ನ ಮಾಡ್ಕೊಂಡ್ಬಿಟ್ಟು ಯಾರು ಏನೇನ್ ಕೊಡ್ಬೇಕು ಅದನ್ನ ಕೊಟ್ಬಿಟ್ಟು ಡ್ರೈವಿಂಗ್ ಮಾಡ್ಕೊಂಡು ಓಡಾಡೋರು ನಮ್ಮ ಹತ್ರ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಂಚೂರು ಕಟ್ಟಿ ಹಾಕ್ಬೇಕಾ ಬೇಡವಾ ಸರ್? ನೀವು ಅವ್ರು ಹೇಳಿದಂಗೆ 70 ಲಕ್ಷ ಗಾಡಿ ಓಡಾಡುತ್ತೆ ಅಂತ ಹೇಳ್ತಾರಲ್ವಾ? ಸೊ ಅದು ಓಡಾಡೋದು ಯಾಕೆ? ಅದರಲ್ಲೊಂದು ಸುಮಾರು ಜನ ಲೈಸೆನ್ಸೇ ಸರಿಯಾಗಿರಲ್ಲ, ಸುಮ್ಮನೆ ಓಡಾಡ್ತಾರೆ. ಈ ನಿಯಮಗಳಿಗೆ ದಂಡವನ್ನ ಹಾಕಿದಾಗ ಭಯ ಆದ್ರೂ ಹುಟ್ಕೊಳ್ಳುತ್ತೆ ಅಂತ ಸರಿ ಅಲ್ವಾ ಸರ್? ಸರ್ ನೀವ್ ಹೇಳೋ ಪ್ರಕಾರ ರಿಸ್ಟ್ರಿಕ್ಷನ್ ಮಾಡಬೇಕಾಗಿರೋದು ಯಾರು? ಬೇರೆ ವಿಧಾನದಲ್ಲಿ ಬರೀ ಸಾರಿಗೆಗೆ ಹೋಗೋದು ಬೇಡ. ನಾವೀಗ ಈ ಇದರಲ್ಲಿ ಬೇರೆ ಇಶ್ಯೂಗಳಿವೆ. ಮಾಲಿಕೆಗೆ ಯಾಕಿಲ್ಲ ಕಾಯ್ದೆಯನ್ನು ಉಲ್ಲಂಘನೆ ಮಾಡೋದು ಯಾಕಿಲ್ಲ ಸರ್? ಈ ಮೋಟರ್ ವೆಹಿಕಲ್ ಅಲ್ಲಲ್ಲ, ಕಾರ್ಮಿಕ ಕಾಯ್ದೆಗಳ ತರಬೇಕು, ಜಾಗೃತಿ ತರೋದು. ಎರಡನೇದು ಹೊಡಿರಿ, ಬೆನ್ಮೂಳೆ ಮುರಿದು ಹಾಕ್ಬೇಡಿ. ಅಟ್ಲೀಸ್ಟ್ ಮೇಲಿದ್ದು ಕೂತ್ಕೊಳ್ಳಿ. ಅವನು ಬಿದ್ದವನು ನೀರು ಕುಡಿದ ಮೇಲೆ ಮೇಲಿದ್ದು. ಸರ್ ನಾನು ಅದಕ್ಕೆ ಕೇಳ್ತಾ ಇದ್ದೆ ಸರ್, ಅವನು ಆಟೋದವನು ತಿಂಗಳಿಗೆ 500 ರೂಪಾಯಿ ದುಡಿತಾನೆ ಅಂತಾನೆ ಇಟ್ಕೊಳ್ಳೋಣ ಸರ್. ಅವ್ನಿಗೆ 100 ರೂಪಾಯಿ ಸಿಗ್ನಲ್ ಅಲ್ಲಿ ಜಂಪ್ ಮಾಡಿ ಹೋಗ್ತೀನಿ, 100 ರೂಪಾಯಿ ಕಟ್ಟೋದೇನೋ ನನಗೆ ದೊಡ್ಡಾಗಲ್ಲ, 400 ರೂಪಾಯಿ ನನ್ನ ಮನೆಗೆ ಹೋಗ್ತೀನಿ ಅನ್ನೋ ಅವನಿಗೆ ಭರವಸೆ ಇರುತ್ತೆ. ಅದೇ ಅವನು ಒಂದು ಸಿಗ್ನಲ್ ಅನ್ನ ಜಂಪ್ ಮಾಡಿದಾಗ 500 ರೂಪಾಯಿ ಕಟ್ಟೋದು ಬರುತ್ತಪ್ಪ ಅನ್ನೋ ಭಯ ಆದ್ರೂ ಇರುತ್ತೆ ಅಲ್ಲ ಸರ್? ದಂಡ ಹಾಕೋದಂದ್ರೆ ಅವ್ನಿಗೆ ಭಯ ಹುಟ್ಟಿಸಕ್ ಅಷ್ಟೇ. ಆಯ್ತು ಸರ್, ನಿಮ್ಮ ಎಲ್ಲ ಪ್ರಕಾರ ನಾನು ಒಪ್ಕೊಳ್ತೀನಿ. ಓಕೆ, ನೀವು ಫೈನ್ ಬಗ್ಗೆ ಹೇಳ್ತಾ ಇದ್ರ ತಿದ್ದುಪಡಿ ಬಗ್ಗೆ
ಇದೇನೆ ಮೀಟರ್ ಫೇರ್ನ ಇನ್ಕ್ರೀಸ್ ಮಾಡಿ 6 ವರ್ಷ ಆಗಿದೆ. ಅದನ್ನ ಏನಕ್ಕೆ ಇನ್ಕ್ರೀಸ್ ಮಾಡಲಿಲ್ಲ ಹೇಳಿ ಸರ್ ಅದನ್ನ. ನಾವು ಎಷ್ಟು ಸರಿ ಕೇಳಿದ್ವಿ ಸರ್? ಅದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನೂ ಅದನ್ನ ಕಿವಿಯಲ್ಲಿ ಹಾಕೊಳ್ತಾ ಇಲ್ಲ. ಅದಕ್ಕೆ ನಾನು ಎಗ್ರಿ, ಅದನ್ನ ನಾನು ಎಗ್ರಿ. ನಾನು ಅದಕ್ಕೆ ಪಾಯಿಂಟ್ ಮಾಡಕ್ ಬರ್ತೀನಿ. ನಾನು ಅಲ್ಲಿಗೆ ಪಾಯಿಂಟ್ ಬರ್ತೀನಿ ಸರ್, ಅಲ್ಲಿಗೆ ಪಾಯಿಂಟ್ ಬರ್ತೀನಿ. ನೋಡಿ, ಪ್ರಶ್ನೆ ಯಾಕೆ ಬರೋದಿಲ್ಲ? 100 ರೂಪಾಯಿ ಸಿಗ್ತದೆ. ಅದನ್ನು ಕೇಳಿ ಸರ್, ಅದನ್ನು ಕೇಳಬೇಕು. ಅಲ್ಲ ಕೇಳಿದ್ದೀವಿ. ಈ ಬೆಲೆ ಏರಿಕೆ ಮಧ್ಯದಲ್ಲಿ ಕನಿಷ್ಠ ರೀತಿಯಾದಂತಹ ವೇತನವನ್ನ ಎಲ್ಲಿಗೆ ಇಡಬೇಕಾಗಿದೆ ಅದನ್ನ ಇಡಬೇಕಾಗಿದೆ. ಅದನ್ನ ಕೇಳಿ. ಅದನ್ನ ಕೇಳಿ ಸರ್, ಅದು ಟೋಟಲಿ ಎಗ್ರಿ. ಜನರು ಕೂಡ ಅದಕ್ಕೆ ಒಪ್ಪಿಸ್ತಾರೆ. ಜನರು ಅದಕ್ಕೆ ಒಪ್ತಾರೆ. ದಂಡನೆ ಹಾಕಬೇಡಿ, ನಾವು ನಿಯಮಗಳನ್ನು ಉಲ್ಲಂಘಿಸಿಕೊಂಡು ಹೋಗ್ತೀವಿ, ಕಡಿಮೆ ಇರಲಿ, ನಾವು ನಾವೇಳೋದು 100 ರೂಪಾಯಿ ಸಿಗ್ತಾರ ಕಡೆ. ನಾನು ಇವಾಗ ಏನ್ ಮಾಡ್ತೀನಿ, ಒಂದ್ ರೌಂಡ್ ಸುತ್ಕೊಂಡ್ ಬಂದ್ರೆ ನನಗೆ ಜಾಸ್ತಿ ಸಿಗತ್ತೆ, ಡೀಸೆಲ್ ಖರ್ಚಾಗತ್ತೆ, ಪೆಟ್ರೋಲ್ ಖರ್ಚಾಗತ್ತೆ, ಆವಾಗ ಶಾರ್ಟ್ ರೂಟ್ ಡೈವರ್ಟ್ ಮಾಡ್ತಾರೆ. ನೀವು ಆ ದಾರಿ ಮಾಡ್ಕೊಡ್ತಾ ಇರೋದು ನೀವೇ. ನೀವು ನಮ್ ಬೇಕಾಗಿರೋ ದಿನನಿತ್ಯಕ್ಕೆ ಬೇಕಾಗಿರೋ ರೇಟ್ನ ನೀವು ಇನ್ಕ್ರೀಸ್ ಮಾಡ್ತಾ ಇಲ್ಲ, ಫೈನ್ಗಳು ಮಾತ್ರ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರಾಜ್ಯ ಸರ್ಕಾರನ ಕೈ ಕಟ್ಕೊಂಡು ನೋಡೋ ತರ ಮಾಡ್ಬಿಡ್ತಾರೆ. ನೀವು ಕೇಳಬೇಕಾಗಿರೋದಲ್ಲಿ ನಮಗೆ ದಿನನಿತ್ಯ ಮಿನಿಮಮ್ ರಾಜ್ಯ ಸರ್ಕಾರದಲ್ಲಿ ಕೇಳಬೇಕು. ಮಿನಿಮಮ್ ಫೇರ್ ಅನ್ನು ನೀವು ರಾಜ್ಯ ಸರ್ಕಾರದಲ್ಲಿ ಮಿನಿಮಮ್ ಸರ್ ಕಟ್ಟುನಿಟ್ಟಿನ ಕಾನೂನು ಕ್ರಮ ತಗೊಳ್ಳಿಕ್ಕೆ ಹೌದಲ್ವಾ? ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾತ್ರ ಬ್ಯಾಂಕ್ ಅಲ್ಲಿ ಯಾರ ಹಣ ನಿಮಗೆ ಗವರ್ಮೆಂಟ್ ಸ್ಯಾಲರಿ ಕೊಡುತ್ತದೆ. ನಾನು ಸೌತ್ ಕೇರಳದವನೇ, ನೀವು ಸೌತ್ ಕೇರಳದವರೇ. ವಿಜಯ ಬ್ಯಾಂಕ್ ಗುಜರಾತಿಗೆ ಹೋಗ್ತಾ ಇದೆ, ಅದಕ್ಕೆ ನೀವೇನಂತೀರಿ? ಇಲ್ಲ, ಬೇರೆ ಮರ್ಜರ್ ಬಗ್ಗೆ ಪ್ರತಿಯೊಬ್ಬನಿಗೂ ಬ್ಯಾಂಕಿಗೆ ಬಂದ್ರೆ ಮಾತ್ರ ಸೇರ್ಸಲ್ಲ. ಇವತ್ತು ಖಾಸಗಿ ಬ್ಯಾಂಕ್ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಎಲ್ಲ ಸರ್ಕಾರದ ಯೋಜನೆಗಳು ಬ್ಯಾಂಕ್ ಜಾರಿಯಾಗಿತ್ತು. ಆಕ್ಸಿಸ್ ಬ್ಯಾಂಕ್ ಒನ್ ಸೆಕೆಂಡ್ ಪ್ಲೀಸ್. ತನ್ವೀರ್ ಪಾಷಾ ಅವರ, ಈಗ ಹೇಳದಂಗೆ ನಮ್ದು ಕೇಳಬೇಕಾಗಿರೋದೇನು ಸರ್? ನಮಗೆ ಕನಿಷ್ಠ ವೇತನ ಒಬ್ಬ ಕೂಲಿ ಕಾರ್ಮಿಕನಿಗೆ ಬೇಕು. 18,000 ನೀವು ಕೇಳ್ತಾ ಇದ್ರ, ಪರ್ಫೆಕ್ಟ್ ಆಗಿದೆ ಸರ್. ಈಗಿರುವಂತಹ ಬೆಲೆ ಏರಿಕೆ ಮಧ್ಯದಲ್ಲಿ ಈಗ ಜೀವನ ನಡೆಸೋದು ಕೂಡ ಬೆಂಗಳೂರಿನಲ್ಲಿ ಕಷ್ಟ ಸಾಧ್ಯ. ಅದ್ರಾಗ ಆಗಲ್ಲ. 18,000 ರೂಪಾಯಿ ಮಿನಿಮಮ್ ಬೇಕು ಅನ್ನೋದು ಕೇಳೋದು ನಿಜ. ಆಟೋದವ್ರಿಗೆ ವಿಚಾರದಲ್ಲಿ 25 ಮಿನಿಮಮ್ ಆಗಿದೆ, ಅದನ್ನ 30ಕ್ಕೆ ಏರಿಕೆ ಮಾಡಿ ಅಂತ ನೀವು ಕೇಳ್ತಾ ಇರೋದು ಅದು ಇನ್ನೂ ಕೂಡ ಸರಿ. ನಾನು ಇಲ್ಲ ಅಂತ ಹೇಳ್ತಲ್ಲ. ಟ್ಯಾಕ್ಸಿ ವಿಚಾರದಲ್ಲೂ ಕೂಡ ನಾವು ಸರಿಯಾದಂಥ ತಗೊಳ್ತಾ ಇದ್ದೀವಿ, ಈಗ ಸರಿಯಾಗಿ ಬದ್ಧವಾಗೇ ಇದ್ದೀವಿ ಅನ್ನೋ ರೀತಿಗಳನ್ನು ಇಟ್ಕೊಂಡಿರೋದು ನೀವು ನಿಜ. ನಮಗೂ ಒಂದು ಮಿನಿಮಮ್ ರೇಟನ್ನು ಫಿಕ್ಸ್ ಮಾಡಿ ಅನ್ನೋದು ನೀವು ಹೇಳ್ತಾ ಇರೋದು ಅದು ಕರೆಕ್ಟು. ಆದರೆ ನಾನು ಆಗ್ಲಿಂದನೂ ಕೇಳ್ತಾ ಇರೋದು, ನಿಯಮಗಳ ವಿಚಾರದಲ್ಲಿ ದಂಡವನ್ನ ಹಾಕಬೇಡಿ ಅನ್ನೋದು ಎಷ್ಟು ಸರಿ? ನೀವು ನಿಯಮಗಳನ್ನ ಪಾಲಿಸ್ಕೊಂಡು ಇದನ್ನೆಲ್ಲ ಕೂಡ ಮಾಡ್ಕೊಂಡ್ರೆ ಏನಾಗುತ್ತೆ? 2 ವಿಚಾರಗಳಿದೆ. ಒಂದು, ನಿಯಮ ಕೆಲವೊಮ್ಮೆ ಉಲ್ಲಂಘನೆ ಆಗ್ತಾ ಇರೋದೇನು ಗೊತ್ತಾ? ಅವನಿಗೆ ದುಡಿಮೆ ಆಗ್ತಾ ಇಲ್ಲ, ಈ ಟ್ರಾಫಿಕ್ ಒಳಗಡೆ ಅವ್ನ್ ಗಾಡಿ ಓಡ್ಸಕ್ ಆಗ್ತಾ ಇಲ್ಲ, ಒಂದು ಡೆಸ್ಟಿನೇಷನ್ ರೀಚ್ ಆಗ್ಬೇಕು, ಏನ್ ಮಾಡ್ತಾನೆ, ಎಲ್ಲೋ ಒಂದ್ ಕಡೆ ಸಿಗ್ನಲ್ ಖಾಲಿ ಬಿದ್ದಿರುತ್ತೆ, ಅದನ್ನ ಇಲ್ಲಿ 30 ನಿಮಿಷ ನಿಲ್ಸೇ ಇರ್ತಾರೆ ಖಾಲಿ ಇದ್ರು, ಬೇರೆ ಸಿಗ್ನಲ್ ಜಾಮ್ ಇರುತ್ತೆ, ಅಲ್ಲೂ ಸಹ ಸೇಮ್ ಸಿಸ್ಟಮ್ ಮಾಡ್ತಾರೆ. ಏನ್ ಮಾಡ್ತಾನೆ? ಅದು ವೈಯಕ್ತಿಕವಾಗಿ ಹೇಳ್ತಾ ಇರೋದು ನಾನು, ಅವರ ಬೇರೆಯವರ ಮೆಂಟಾಲಿಟಿ ಪ್ರಕಾರ ಜಂಪ್ ಮಾಡ್ಬಿಡ್ತಾನೆ ದುಡಿಯೋ ಆಸೆಯಿಂದ. ಎಲ್ಲಾರ ವಿಚಾರ ಅಲ್ಲ, ಕೆಲವ್ರದ್ದು ಹೇಳ್ತಾ ಇರೋದು. ಬಟ್ ಅದನ್ನ ಒಂದು ಸ್ಮಾಲ್ ಪೆನಾಲ್ಟಿ ಹಾಕಿ ಅವ್ರಿಗೊಂದು ಏನು ಒಂದು ಅವೇರ್ನೆಸ್ ಕ್ಯಾಂಪಿಂಗ್ ಕೊಟ್ಟು ಮಾಡಬೇಕಾಗತ್ತೆ. ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಡೆವಲಪ್ಮೆಂಟ್. ತನ್ವೀರ್ ಪಾಷಾ ಅವರೇ, ಈಗ ದುಡಿಯೋ ವಿಚಾರ, ತನ್ವೀರ್ ಪಾಷಾ ಅವರೇ, ದುಡಿಯೋ ವಿಚಾರಕ್ಕೆ ಆಟೋ ಡ್ರೈವರ್ಗಳು ಸಿಗ್ನಲ್ ಜಂಪ್ ಮಾಡಲ್ಲ, ನಾನು ನೋಡಿದ್ದೀನಿ. ದುಡಿಯೋ ವಿಚಾರದಲ್ಲಿ ಸಿಗ್ನಲ್ ಜಂಪ್ ಮಾಡೋದನ್ನ ಕಡಿಮೆ ನೋಡಿದ್ದೀನಿ. ನಾನ್ ನೋಡಿರೋದು, ಅವ್ನಿಗೆ ಇನ್ನೇನೇನೋ ಕೆಲಸಗಳಿರುತ್ತೆ, ಅವ್ನು ಇನ್ಯಾವುದಕ್ಕೂ ಖಾಲಿ ಇರಬೇಕಾದ್ರೂ ಅವ್ನು ಜಂಪ್ ಮಾಡ್ಕೊಂಡು ಹೋಗಿ ಮುಂದೆ ನಿಲ್ಸ್ಕೊಳ್ತಾನೆ. ನಾನು ಗಮನಿಸಿದ್ದೀನಿ, ನಾನು ಓಡಾಡ್ಕೊಂಡಿರೋನೆ. ಅವ್ನು ಸಿಗ್ನಲ್ ಜಂಪ್ ಮಾಡಿದ ತಕ್ಷಣನೇ ಅವನೇನು ಬೇರೆ ಹೋಗಿ ಯಾರನ್ನೋ ಹತ್ತಿಸ್ಕೋಬೇಕು ಅಂತಲ್ಲ, ಸಿಗ್ನಲ್ ಪಕ್ಕದಲ್ಲೇ ಹೋಗಿ ಗಾಡಿ ನಿಲ್ಸ್ಕೊಂಡು ನಿಂತ್ಕೊಳ್ತಾನೆ ಆರಾಮಾಗಿ. ಒಂದು ಸಿಗರೇಟ್ ಸೇದೋದು, ಇನ್ನೇನೋ ಮಾಡೋದು, ಇವನ್ ಮಾಡ್ಕೊಂಡಿರ್ತಾರೆ. ದಂಡ ಹಾಕ್ಬೇಕಾ ಹಾಕ್ಬಾರ್ದಾ ಸರ್? ಹಾಕ್ಬೇಕು. ಅಬ್ಸಲ್ಯೂಟ್ಲಿ ಅದನ್ನೇ ಮಾಡ್ತಾರೆ. ದಂಡ ಹಾಕ್ಬೇಕು. 1,000 ಇರೋದ್ನ 10,000 ಹಾಕ್ಬೇಕು ಅಂತ ಕೇಳ್ತೀರಾ?
10,000 ಹಾಕೋದ್ರಲ್ಲಿ ಏನಾಗುತ್ತೆ, ಇವತ್ತು ಇವರು ಹಾಕ್ಬಿಟ್ಟು ಆದೇಶ ಹೊರಡಿಸ್ತಾರೆ, ನಾಳೆ ದಿನ ಪೊಲೀಸ್ನವರು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡುವ ಬಗ್ಗೆ ಸಂಜೆ ನಿರ್ಧಾರವನ್ನ ಕೊಡುವಂತ ಸಾಧ್ಯತೆ ಇದೆ. ನಾಳೆ ನಾಡಿದ್ದು ಭಾರತ ಬಂದ್, ಸರ್ಕಾರಿ ಶಾಲಾ ಕಾಲೇಜು ಇರುತ್ತಾ ಇಲ್ವಾ ಅನ್ನೋ ಗೊಂದಲದಲ್ಲೇ ಇನ್ನೂ ಬಹಳಷ್ಟು ಜನ ಇದ್ದಾರೆ. ಇನ್ನು ಯಾವುದೇ ಪ್ರಕಟಣೆಯನ್ನ ಜಿಲ್ಲಾಧಿಕಾರಿಗಳು ಹೊರಡಿಸಿಲ್ಲ. ಆದ್ರೆ ಖಾಸಗಿ ಶಾಲೆಗಳು ಮಾತ್ರ ಬೆಂಗಳೂರಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಶಾಲೆಗಳು ಇರಲ್ಲ, ಕಾಲೇಜುಗಳು ಇರಲ್ಲ ಅನ್ನೋದನ್ನ. ಆದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳು ಇರುತ್ತಾ ಇಲ್ವಾ ಅನ್ನೋ ಗೊಂದಲ ಇನ್ನೂ ಇದೆ. ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಪ್ರಕಟಣೆಯನ್ನ ಮಾಡಿ ಅವರವರ ವ್ಯವಸ್ಥೆಯನ್ನ ವಿದ್ಯಾರ್ಥಿಗಳು ಮಾಡ್ಕೊಳ್ಳೋಕ್ಕೂ ಕೂಡ ಅನುಕೂಲವಾಗುತ್ತೆ. ಇರುತ್ತಾ ಇಲ್ವಾ ಇವೆರಡೇ ಹೇಳಿ, ಒಂದಿರುತ್ತೆ ಇಲ್ಲ ಇರಲ್ಲ, ಎರಡು ಹೇಳಿಬಿಟ್ರೆ ಸಾಕು, ವಿದ್ಯಾರ್ಥಿಗಳು ಕ್ಲೀನ್ ಆಗಿರ್ತಾರೆ. ಆದರೆ ನೀವು ಏನೂ ಹೇಳಲಾರ್ದೇನೆ ಕೊನೆ ಮೂಮೆಂಟ್ ಅಲ್ಲಿ ಸಂಜೆ 7 ಗಂಟೆಗೆ 8 ಗಂಟೆಗೆ ಹೇಳಿದಾಗ ವಿದ್ಯಾರ್ಥಿಗಳು ಗೊಂದಲಕ್ಕೀಡಾಗ್ತಾರೆ, ಪೋಷಕರು ಕೂಡ ಗೊಂದಲಕ್ಕೀಡಾಗ್ತಾರೆ, ಮನೆಯವರು ಏನ್ ಮಾಡಬೇಕು ಏನಿಲ್ಲ ಅನ್ನೋ ಟೆನ್ಷನ್ ನಲ್ಲಿ ಇರ್ತಾರೆ. ನಾವು ದಯವಿಟ್ಟು ಅದನ್ನ ಬೇಗ ಘೋಷಣೆ ಮಾಡಿದ್ರೆ ಗೊತ್ತಾಗುತ್ತೆ ಅದು ಇರುತ್ತಾ ಇಲ್ವಾ ಅನ್ನೋದನ್ನ ಹೇಳೋದನ್ನ ನೀವು ಮಾಡಿ. ನನ್ನ ಸಹೋದ್ಯೋಗಿ ಕೂಡ KR ಮಾರ್ಕೆಟ್ ನಿಂದ ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಸದ್ಯಕ್ಕೆ ಅಲ್ಲಿರುವಂತ ಜನ ಏನ್ ಹೇಳ್ತಾ ಇದ್ದಾರೆ, ಮಾರ್ಕೆಟಿನ ಜನ? ಅರುಣ್, ನಾಳೆ ನಾಡಿದ್ದು 2 ದಿನಗಳ ಕಾಲವೂ ಕೂಡ ಕಾರ್ಮಿಕ ಸಂಘಟನೆಗಳು ಏನ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಅದರಿಂದಾಗಿ ಬೆಂಗಳೂರಿನ ಮಾರುಕಟ್ಟೆಗಳ ವ್ಯಾಪಾರಿಗಳು ಕೂಡ ಬಹಳ ಆತಂಕದಲ್ಲಿದ್ದಾರೆ. ನಾವೀಗ KR ಮಾರ್ಕೆಟ್ ನಲ್ಲಿ ಇದ್ದೇನೆ. ಇಲ್ಲಿ KR ಮಾರ್ಕೆಟ್ ಒಳಗಡೆನೂ ಕೂಡ ಮಳಿಗೆ ಹಾಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರಿಗಳಿದ್ದಾರೆ. ಮತ್ತೆ ಹೊರಗಡೆನೂ ಕೂಡ ಬೀದಿಯಲ್ಲಿ ತುಂಬಾ ಜನ ವ್ಯಾಪಾರಿಗಳು KR ಮಾರ್ಕೆಟ್, ಕಲಾಸಿಪಳ್ಳಿ ಮಾರ್ಕೆಟ್ಗಳನ್ನೇ ಅವಲಂಬಿಸಿ ವ್ಯಾಪಾರ ಮಾಡ್ತಿದ್ದಾರೆ. ಆದ್ರೆ ನಾಳೆ ನಾಡಿದ್ದು ಏನ್ ಬಂದಿದೆ ಅದರಿಂದ ಈ ವ್ಯಾಪಾರಿಗಳು ಬಹಳ ಆತಂಕಕ್ಕೊಳಗಾಗಿದ್ದಾರೆ. ಅವರ ಆತಂಕ ಏನು ಅಂತ ಅವ್ರ ಮಾತಲ್ಲಿ ನಾವು ಕೇಳೋಣ. ನಾಳೆ ನಾಡಿದ್ದು ಬಂದಿದೆ, ಸೊ ನಿಮ್ಗೆ ಏನ್ ಅನ್ಸುತ್ತೆ? ವ್ಯಾಪಾರ ಎಲ್ಲ ಡಲ್ ಆಗುತ್ತಲ್ಲ, ಕಷ್ಟ ಆಗುತ್ತೆ? ಮತ್ತೆ ಬಂಡವಾಳ ಎಲ್ಲ ಹಾಕಿದ್ವಿ ಸರ್. ನಾಳೆ ಇದು ನಮ್ಗೆ ಏನಂತ ಗೊತ್ತಿಲ್ಲ, ಕಷ್ಟ ನಮ್ಗೆ. ಹಂಗೆ ಇದೆ ಐಟಮ್ ಅಲ್ಲ, ನಾಳೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಗೇನು ವ್ಯಾಪಾರ ಮಾಡಕ್ ಬಿಡ್ತಾರ ಬಿಡಲ್ವಾ, ಅಥವಾ ಜನಗಳು ನಡಿ ಮಾಡ್ತಾರೆ ಏನೋ ಗೊತ್ತಿಲ್ಲ. ಅಷ್ಟು ಕಷ್ಟ ಇರುತ್ತೆ. ನಾಳೆ ಬಂದ್ರೆ ಜನ ಜಾಸ್ತಿ ಬಂದ್ರೆ ನಮ್ಗೇನು ವ್ಯಾಪಾರ ಆಗುತ್ತೆ. ಜನ ಇಲ್ಲ, ಬಸ್ ಇಲ್ಲ ಅಂದ್ರೆ ಜನ ಬರಲ್ಲ. ನಾಳೆ ನಾಡಿದ್ದು 2 ದಿನ ನಿಮ್ಗೆ ವ್ಯಾಪಾರ ಕಷ್ಟ ಆಗಬಹುದು. ಸೊ ಸರ್ಕಾರಕ್ಕೆ ಏನಾದ್ರು ಹೇಳ್ಕೊತೀರಾ? ಸರ್ಕಾರಕ್ಕೆ ಏನಂತ, ನಮ್ಗೆ ಏನಾದ್ರು ಲಾಸ್ ಆದ್ರೆ ಒಂದ್ ಸ್ವಲ್ಪ ಕೊಟ್ರೆ ನಮ್ಗೆ ಕಷ್ಟ, ನಮ್ಗೆ ಹೆಲ್ಪ್ ಆಗುತ್ತೆ. ಅದಷ್ಟೇ. ವ್ಯಾಪಾರಿಗಳು ಕೂಡ ನಾಳೆ ನಾಡಿದ್ದು 2 ದಿನಗಳ ನಷ್ಟವನ್ನ ಸರ್ಕಾರ ಭರ್ತಿ ಮಾಡ್ಕೊಡ್ಲಿ ಅನ್ನುವಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನಮ್ ಜೊತೆ ಇನ್ನೊಬ್ರು ವ್ಯಾಪಾರಿ ಕೂಡ ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಸರ್, ನಾಳೆ ನಾಡಿದ್ದು ನಿಮ್ ವ್ಯಾಪಾರ ಕಷ್ಟ ಆಗ್ಬಹುದಲ್ವಾ? ಏನ್ ಮಾಡ್ತೀರಾ ಅಂತ? ನಾಳೆ ವ್ಯಾಪಾರ ನಡೆಯಲ್ಲ, ಬಂದಾಗದಲ್ಲ, ಅದಕ್ಕೆ ವ್ಯಾಪಾರ ಇಲ್ಲ. ನಾಳೆ ಏನ್ ಮಾಡ್ತೀರಾ? ನಾಳೆ ಅಂಗಡಿ ಓಪನ್ ಮಾಡ್ತೀರಾ ಇಲ್ವಾ? ಒಂದಿನ ಅಂಗಡಿ ಓಪನ್ ಮಾಡಲ್ಲ. ವ್ಯಾಪಾರ ಜನನ ಬರಲ್ಲ, ಇಲ್ಲಿಂದ ವ್ಯಾಪಾರ ನಡೀತದೆ. ನಾಳೆ ತುಂಬಾ ಜನ ಅಂಗಡಿ ವ್ಯಾಪಾರ ಮಾಡಬಾರ್ದು ಅನ್ನುವಂತ ತೀರ್ಮಾನಕ್ಕೂ ಕೂಡ ಮಾಡಿದ್ದಾರೆ. ಯಾಕೆಂದ್ರೆ ಜನನೇ ಬರಲ್ಲ, ಗ್ರಾಹಕರೇ ಬರಲ್ಲ. ಹಾಗಾಗಿ ಬಂದ್ರು ಕೂಡ ಏನ್ ಪ್ರಯೋಜನ ಅಂತ. ಮತ್ತೆ ಮುಖ್ಯವಾಗಿ ಅವ್ರಿಗೆ ಇಲ್ಲಿ ಬಂದು ವ್ಯಾಪಾರ ಮಾಡೋಕೆ ಬಸ್ಗಳೇ ಇರಲ್ಲ, ಆಟೋದಲ್ಲಿ ಬರೋಕೆ ಪಾಪ ಇವ್ರಿಗೆಲ್ಲ ಕಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾಳೆ ಮಾರುಕಟ್ಟೆ ಅರ್ಧ ಬಂದಿರುತ್ತೆ, ಅರ್ಧ ಓಪನ್ ಇರುತ್ತೆ ಅನ್ನೋ ತರ ಚಿತ್ರಣ ಸಿಕ್ಬಹುದು. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹಣ್ಣನ್ನ ಯಾರಾದ್ರೂ ಬಂಡವಾಳವನ್ನ ಹಾಕಿ ತಂದಿಟ್ಟಿದ್ರೆ ಹಣ್ಣುಗಳಿಗೆ ಏನೂ ಆಗಲ್ಲ. ನಿಮ್ಮ ಅಭಿಪ್ರಾಯ ಏನು ಈ ಬಂದ್ ಬಗ್ಗೆ? 2 ದಿನ, ಒಂದಿನ ಆದ್ರೆ ಏನೋ ನಡೀತಿತ್ತು, ನಾವು ಕೇಳಬೇಕು, ನಮ್ಮ ಹಕ್ಕು ಅದು. ಕೊನೆಯ ಹಂತಕ್ಕೆ ಬರೋದೇ ನಾವು ಬಂದನ್ನ ಮಾಡಿಸೋದು, ಅಲ್ಲಿವರೆಗೂ ನಾವು ಬಂದಿಗೆ ಬರಲ್ಲ. ಸೆಪ್ಟೆಂಬರ್ 10ನೇ ತಾರೀಕಿಗೆ ಇದೇ ವಿಷಯಗಳ ಮೇಲೆ ಬಂದ್ ನಡೆದಿತ್ತು, ದೇಶವ್ಯಾಪಿ ಬಂದ್ ನಡೆದಿತ್ತು. ಇದೀಗ ಹತ್ರನೇ ಬರ್ತಾ ಇದೆ. ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿ ತುಂಬಾ ವ್ಯಾಪಾರಸ್ಥರಿಗೆ ತುಂಬಾನೇ ಹೊಡೆತ ಬಿದ್ದಿದೆ ನಮ್ಮ ದೇಶದಲ್ಲಿ. ಬ್ಯಾಂಕ್ ಕೂಡ 2 ದಿವಸ ಬಂದ್ ಮಾಡಿತ್ತು ಡಿಸೆಂಬರ್ ತಿಂಗಳಲ್ಲಿ ಕೂಡ. ಈಗ ಜನವರಿ 1 2019 ಓಪನಿಂಗ್ ಅಲ್ಲಿನೇ ಇವಾಗಲೇ 2 ದಿವಸದ ಬಂದ್ ಮಾಡ್ತಾ ಇದ್ದಾರೆ. ಇದು ನಮ್ಮಂತ ನಾವು ಬ್ಯಾಂಕ್ಗಳನ್ನು ಡಿಪೆಂಡ್ ಆಗಿ ಬ್ಯಾಂಕ್ನ ಗ್ರಾಹಕರಾಗಿದ್ದೀವಿ. ನಾವು ಬ್ಯಾಂಕನ್ನೇ ನಂಬಿಟ್ಟಿರ್ತೀವಿ. ದಿನನಿತ್ಯ ನಾವು ಬ್ಯಾಂಕ್ ವ್ಯವಹಾರಗಳು ಇದ್ದೇ ಇರುತ್ತೆ. ಒಂದು ಕರೆಂಟ್ ಅಕೌಂಟ್ ಹೋಲ್ಡರ್ಗಳಿಗೆ ದಿನನಿತ್ಯ ಬ್ಯಾಂಕ್ ವ್ಯವಹಾರ ಇದ್ದೇ ಇರುತ್ತೆ. ನಮ್ಮಂಥವರಿಗೆ ತುಂಬ ದೊಡ್ಡ ಹೊಡೆತ ಅಂತ ನಾವು ಹೇಳ್ಬೋದು. ನಾನೊಂದು ಹೇಳ್ತೀನಿ, ಬ್ಯಾಂಕ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಅವರು ಇಲ್ಲಿದ್ದಾರೆ, ನಾನು ಅವ್ರಿಗೆ ಹೇಳ್ತೀನಿ, ಅವರು ಕೂಡ ಗೌರ್ಮೆಂಟ್ ಎದುರುಗಡೆ ಸ್ಟ್ರೈಕ್ ಮಾಡೋದಕ್ಕಿಂತ ಮೊದಲು ಬ್ಯಾಂಕಲ್ಲಿ ಸರ್ವಿಸ್ ಕೂಡ ಡೆವಲಪ್ಮೆಂಟ್ ಮಾಡಬೇಕು. ಇವತ್ತು ಖಾಸಗಿ ಬ್ಯಾಂಕ್ನವ್ರು ಬಂದ ಮೇಲೆ 25 ವರ್ಷದಿಂದ ಖಾಸಗಿ ಬ್ಯಾಂಕ್ಗಳು ನಮ್ಮ ದೇಶಕ್ಕೆ ದಾಪುಗಾಲು ಇಟ್ಟಿದೆ. ಆ ಬ್ಯಾಂಕ್ನವರು ಒಬ್ಬರಿಂದ ಮೇಲೆ ಒಬ್ಬರು ಕಾಂಪಿಟೇಷನ್ ಆಗಿ ಮನೆ ಬಾಗಿಲಿಗೆ ಬಂದ್ಬಿಟ್ಟು ಸೇವೆಗಳನ್ನು ಕೊಡ್ತಾ ಇದ್ದಾರೆ, ಲೋನ್ಗಳನ್ನು ಕೊಡ್ತಾ ಇದ್ದಾರೆ. ನ್ಯಾಷನಲೈಸ್ ಬ್ಯಾಂಕಿಗಿಂತ ಕಾಂಪಿಟೇಟಿವ್ 1%, 2% ಕಮ್ಮಿ ದರಕ್ಕೆ ಹೌಸಿಂಗ್ ಲೋನ್ಗಳನ್ನು, ವಾಹನ ಲೋನ್ಗಳನ್ನು ಕೊಡ್ತಾ ಇದ್ದಾರೆ. ನಮ್ಮಂತ ಚಾಲಕ ವೃತ್ತಿಯಿಂದ ಬಂದಂಥವರಿಗೆ ಪ್ರತಿಯೊಬ್ಬರಿಗೂ ಖಾಸಗಿ ಬ್ಯಾಂಕ್ನವ್ರು ಫಸ್ಟ್ ಲೋನ್ ಕೊಟ್ಟರೆ ಹೊರತು ಇದರಂತ ನ್ಯಾಷನಲೈಸ್ಡ್ ಬ್ಯಾಂಕ್ನವ್ರು ಕೊಡಲಿಲ್ಲ. ನೀವು ಬೇಕಾದ್ರೆ ಯಾರು ಚಿಕ್ಕ ಪುಟ್ಟ ವ್ಯಾಪಾರಸ್ಥರನ್ನ ಕೇಳಿ, ಅವನಿಗೆ ಅವನ ಅಡ್ರೆಸ್ ಪ್ರೂಫ್ ಮತ್ತು ಅವರಿಗೆ ಚಿಕ್ಕ ಮಟ್ಟದ ಇನ್ಕಮ್ ಪೇಯರ್ ಆಗಿದ್ರು ಕೂಡ ಅವರಿಗೆ ಆ ಕಾಲದಲ್ಲಿ ಸಿಟಿ ಬ್ಯಾಂಕ್ಗಳು ಕೊಡ್ತು. ಆಮೇಲೆ ICICI ಬ್ಯಾಂಕ್, HDFC ಅವರು ಎಲ್ಲ ಬ್ಯಾಂಕ್ನವ್ರು ಕೊಟ್ಟರು. ನಾವು ಒಮ್ಮೆಲಿನೇ ಬ್ಯಾಂಕ್ಗಳನ್ನು ಖಾಸಗೀಕರಣ ಅಂತ ನಾವು ಹೇಳಬಾರ್ದು. ಬ್ಯಾಂಕ್ಗಳಲ್ಲಿ ಕೂಡ ಸರ್ವಿಸ್ ಡೆವಲಪ್ಮೆಂಟ್ ಮಾಡಿಬಿಟ್ಟು ಪಬ್ಲಿಕ್ ಫ್ರೆಂಡ್ಲಿ ಆಗಿ ಅವರು ಕೂಡ ಸರ್ವಿಸ್ ಕೊಡಬೇಕು. ಅದೇ ತರನೇ ನಾವು ಬರಕ್ ಮೊದಲು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವರು ಏಕಾಏಕಿ ಖಾಸಗೀಕರಣ ವಿರೋಧಿ ಅಂತ ಹೇಳ್ತಾರೆ. ಖಾಸಗೀಕರಣ ಮತ್ತು ಗೌರ್ಮೆಂಟ್ ಎರಡೂ ಇರಬೇಕು, ಕಾಂಪಿಟೇಷನ್ ಇರಬೇಕು.
ಕಾಂಪಿಟೇಷನ್ ಇಲ್ಲದೇ ಇದ್ರೆ ನೀವು ಬ್ಯಾಂಕ್ ಹತ್ರ ಸಾಲ ಮಾಡಬಾರ್ದು ಅನ್ನೋದು ಮರ್ಜಿ ಅವರು ಸೆಂಟ್ರಲ್ ಗವರ್ಮೆಂಟ್ ಇದು ಬ್ಯಾಂಕ್ ಏನು ಖಾಸಗಿ ಆದ್ರೂ ಕೂಡ ಬ್ಯಾಂಕ್ ನ ಅಕೌಂಟಬಿಲಿಟಿಯನ್ನು ಸೆಂಟ್ರಲ್ ಗವರ್ಮೆಂಟ್ ಮಾನಿಟರಿಂಗ್ ಮಾಡುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಮಾನಿಟರಿಂಗ್ ಮಾಡುತ್ತೆ. ಇವರ ಬ್ಯಾಂಕ್ ಅಲ್ಲಿ ಎಷ್ಟು ಡೆಪಾಸಿಟ್ ಇದೆಯೋ, ಇವರ ಬ್ಯಾಂಕ್ ಎಷ್ಟು ರಿಸರ್ವ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇದೆಯೋ ಎಲ್ಲವನ್ನು ಮಾನಿಟರಿಂಗ್ ಮಾಡುವಂತ ಹಕ್ಕಿರೋದು ಕೇಂದ್ರ ಸರ್ಕಾರದ ಫೈನಾನ್ಸ್ ಮಿನಿಸ್ಟ್ರಿಗೆ. ಇವರು ಎಂಪ್ಲಾಯೀಸ್ಗಳಿಗೆ ಎಲ್ಲಿ ನಾವು ಜಾಬ್ ಕಳ್ಕೊಳ್ತೀವೋ, ಎಲ್ಲಿ ನಮ್ದು ತೊಂದರೆಗಳು ಬೇರೆ ಬೇರೆ ತೊಂದರೆಗಳು ಬರುತ್ತೋ ಅಂತ ಹೇಳುವಂತ ಹೆದರಿಕೆಯಿಂದ ಇವರು ಇವತ್ತು ಖಾಸಗೀಕರಣ ವಿರೋಧ ಅಂತ ಹೇಳ್ತಾ ಇದ್ದಾರೆ. ಖಾಸಗೀಕರಣ ಎಲ್ಲವೂ ಖಾಸಗೀಕರಣ ಆಗ್ತಾ ಇಲ್ಲ, ಮರ್ಜ್ ಆಗ್ತಾ ಇದೆ ಬ್ಯಾಂಕ್ಗಳು ಅಷ್ಟೇ, ಖಾಸಗೀಕರಣ ಆಗ್ತಾ ಇಲ್ಲ. ಖಾಸಗಿಯವರು ಇನ್ವೆಸ್ಟ್ಮೆಂಟ್ ಮಾಡಿ ಬರ್ಲಿ, ನಾವು ಕೂಡ ಕೇಳ್ತಾ ಇದ್ದೀವಿ. ಇನ್ಸೂರೆನ್ಸ್ ಅಲ್ಲಿ ಕೂಡ ಖಾಸಗಿಯವರು ಬರಲಿ. ಬರೇ 38 ಕಂಪನಿಗಳಿದೆ, ಅವ್ರು ಹೇಳಿದ್ದೆ ರೇಟು, ಅವರು ಫಿಕ್ಸ್ ಮಾಡಿದ್ದೆ ಪ್ರೈಸ್, ಅವರು ಫಿಕ್ಸ್ ಮಾಡಿದ ಚಾರ್ಟ್ ಅಲ್ಲಿ ಇರಬೇಕು ಅಂತಿಲ್ಲ. ಅದೇ ಟ್ರಾನ್ಸ್ಪೋರ್ಟ್ ಕೂಡ ಅಷ್ಟೇ. ಮೋಟಾರ್ ವೆಹಿಕಲ್ ಆಕ್ಟ್ ಅನ್ನು ನಾನು ಯಾಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಅಂದ್ರೆ 52 ವಿಷಯಗಳಲ್ಲಿ ಸೇಫ್ಟಿ ಪರ್ಪಸ್ ಅಲ್ಲಿ ಮ್ಯಾಟರ್ ಇದೆ. ರಾಜ್ಯಸಭೆಯಲ್ಲಿ ಕೂಡ ತುಂಬಾನೇ ಲೋಕಸಭೆಯಲ್ಲಿ ಚರ್ಚೆ ಆಯಿತು, ಲೋಕಸಭೆಯಲ್ಲಿ ಪಾಸ್ ಆಗಿ ರಾಜ್ಯಸಭೆಯಲ್ಲಿ ಬಂದು ನಿಂತ್ಕೊಂಡಿದೆ. ರಾಜ್ಯಸಭೆಯಲ್ಲಿ ಕೂಡ ತುಂಬಾ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ. 52 ವಿಷಯಗಳು ಸೇಫ್ಟಿಯಲ್ಲಿ ಪಾಸ್ ಆಗಿದೆ, ಆ ಬಿಲ್ಗಳಿಗೆ ಪಾಸ್ ಆಗಿದೆ. ಆದ್ರೆ ಇದು ಕೂಡ ರಾಜ್ಯಸಭೆಯಲ್ಲಿ ಇನ್ನೂ ಬಿಲ್ ಪಾಸ್ ಆಗಲಿಲ್ಲ. ಅದರಲ್ಲಿ ಕೆಲವೊಂದು ಖಾಸಗಿಯವರಿಗೆ ಕೂಡ ನಮ್ಮ ರಾಜ್ಯದಲ್ಲಿ ನಮಗೆ 10% ಕೂಡ ಖಾಸಗಿ ಟ್ರಾನ್ಸ್ಪೋರ್ಟ್ ಇಲ್ಲಲ್ಲ. ನಾಳೆ ನೋಡಿ ಕಾರ್ಮಿಕ ಸಂಘಟನೆಗಳು ಸ್ಟ್ರೈಕ್ ಮಾಡ್ತಾರೆ. ಹಂಗಾರೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರಬಾರ್ದ ನಮ್ಮ ರಾಜ್ಯದಲ್ಲಿ? ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ನೀವು ವೆಲ್ಕಮ್ ಮಾಡ್ತಾ ಇದ್ದೀರಾ ಈಗ? ನೋಡಿ, ಮೋಟಾರ್ ವೆಹಿಕಲ್ ಮಸೂದೆಯಲ್ಲಿ ಕೆಲವೊಂದು ಈಗ ಅವ್ರು ಹೇಳಿದ ತರ ದಿನನಿತ್ಯ ನಾವು 500 ರೂಪಾಯಿ ದುಡಿಯುವವನಿಗೆ 1000 ಫೈನ್ ಕಟ್ಟಕ್ಕಾಗಲ್ಲ ಅಂತ ಬದಲಾವಣೆ ಮಾತಾಡೋಣ. ಈಗ ಮುಂದೂಡಿಕೆ ಆಗಿದೆ, ಮುಂಜಾಗ್ರತಾ ಕ್ರಮವಾಗಿ ಪರೀಕ್ಷೆಗಳನ್ನ ಮುಂದೂಡಿಕೆ ಮಾಡಲಾಗಿದೆ. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯ, ಮೈಸೂರು ವಿವಿಗಳ ಪರೀಕ್ಷೆಗಳನ್ನ ಮುಂದೂಡಿಕೆಯನ್ನ ಮಾಡಲಾಗಿದೆ. ಹಲವಾರು ವಿಶ್ವವಿದ್ಯಾಲಯಗಳು ಕೂಡ ಮುಂದೂಡಿಕೆಯನ್ನ ಮಾಡಿದವೆ. ಆದರೆ ಕೆಲವು ವಿಶ್ವವಿದ್ಯಾಲಯಗಳು ಎಂದಿನಂತೆ ಕಾರ್ಯವನ್ನ ನಿರ್ವಹಿಸಲಿವೆ, ಪರೀಕ್ಷೆಗಳನ್ನ ಮಾತ್ರ ಮುಂದೂಡಿಕೆಯನ್ನ ಮಾಡಿದ್ದಾವೆ ಅನ್ನೋದು ಈಗ ಬರ್ತಾ ಇರುವಂತಹ ಮಾಹಿತಿ. ವಿಶ್ವವಿದ್ಯಾಲಯಗಳು ಕೆಲಸವನ್ನ ನಿರ್ವಹಿಸಲಿವೆ. ಓಕೆ, ತುಮಕೂರಿನಿಂದಲೂ ಕೂಡ ಒಬ್ರು ಕರೆ ಮಾಡಿದ್ದಾರೆ, ರಾಜಗೋಪಾಲ್ ಅಂತ ಹೇಳಿ. ನಮಸ್ಕಾರ ರಾಜಗೋಪಾಲ್ ಅವರೇ. ಸರ್ ನಮಸ್ಕಾರ, ಅರುಣ್ ಬಡಗೇರಿ ಅವರಿಗೆ ನಮಸ್ಕಾರ ಸರ್. ಈ ಬಂದ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಹಲೋ ಸರ್ ನಮಸ್ಕಾರ. ತಮ್ಮ ಇದು ನೋಡ್ತಾ ಇದ್ವಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಸರಿ ಸರಿ, ನೀವು ಹೇಳಿ ಸರ್, ಈಗ ಬಂದ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ತಮ್ಮ ಬಂದ್ ಬಗ್ಗೆ ಅಭಿಪ್ರಾಯ ಏನು? ಸಂಘಟನೆಗಳು ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಇವರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅವ್ರು ಮಾಡ್ತಾರೆ ಹೊರತು ಜನರ ಪರವಾಗಿ ನಿಂತ್ಕೊಂಡು ನಾವು ಹೋರಾಟವನ್ನ ಮಾಡ್ತಾ ಇದೀವಿ. ಕಾರ್ಮಿಕರಿಗೋಸ್ಕರ ಕನಿಷ್ಠ ವೇತನವನ್ನ ಹೆಚ್ಚಿಗೆ ಮಾಡ್ಬೇಕು ಅನ್ನೋದು ನಮ್ಮ ಧ್ವನಿ ಅನ್ನೋದು. ಅದು ತಮ್ಮ ಕಣ್ಣೋರ್ಸ ಕೆಲಸ ಅನ್ನೋದು 100ಕ್ಕೆ 100 ಸತ್ಯ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದ್ಯಾಕಂಗೆ? ಯಾಕೆ ಅಂತ ಹೇಳ್ಬೇಕು ಅನ್ನೋದ್ರೆ, ತಮ್ಮ ಪಕ್ಕದಲ್ಲಿ ಕೂತಿರತಕ್ಕಂತ ಎಲ್ಲಾ ಮಹಾನ್ ಭಾವರುಗಳನ್ನ ಕೇಳ್ಕೊಂಡು ಒಂದ್ಸತಿ ಪ್ರಶ್ನೆ ಮಾಡ್ಕೊಳ್ಳ, ಅವರ ಆತ್ಮಗಳನ್ನ ಪ್ರಶ್ನೆ ಮಾಡ್ಕೊಳಕ್ ಹೇಳಿ. ಯಾಕೆ ಸರ್ ಹಂಗೆ ಹೇಳ್ತೀರಾ? ಹಂಗೆ ಯಾಕೆ ಅಂತ ಹೇಳ್ಬೇಕು ಅಂದ್ರೆ, ಕೆಲವೊಂದು ಮಾಡ್ಬೇಕಾದ್ರೆ ಯಾರಿಗೂ ಮುನ್ನುಡಿನೇ ಕೇಳದೆ ಅಂತಾರೆ, ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಹಿಂಸಕ್ಕೋಸ್ಕರ ಮಾಡ್ತಾ ಇರ್ತಾರೆ. ರಾಜಗೋಪಾಲ್ ಅವರೇ ಹೇಳಿ. ಅವರೆಲ್ಲರೂ ಕೂಡ ಒಂದೊಂದು ಕಾರ್ಮಿಕ ವಲಯವನ್ನ ಪ್ರತಿನಿಧಿಯಾಗಿ ಮುಂದಾಳತ್ವವನ್ನ ವಹಿಸ್ಕೊಂಡು ಬಂದಿಂತವ್ರು. ಸೊ ಅವ್ರು ಹೇಗೆ ತಮ್ಮ ಸ್ವಾರ್ಥಕ್ಕೋಸ್ಕರ ಆಗ್ತಾರೆ? ಅವ್ರು ಕೆಳಗ್ ಕೆಲಸ ಮಾಡ್ತಾರೋ, ಎಲ್ಲರ ಪರವಾಗಿ ನಿಂತ್ಕೊಂಡು ಹೋರಾಟವನ್ನ ಮಾಡ್ತಾರೆ. ಒಂದು ವರ್ಗಕ್ಕೆ ಅವರು ಸೀಮಿತವಾಗಿದ್ದಾರೆ ಹೊರತು ಬೇರೆ ಯಾವ ವರ್ಗಕ್ಕೂ ಸೀಮಿತವಾಗಿಲ್ಲದೆ ಇರೋ ಜನಗಳು ಅವರು. ಬರೀ ಒಂದು ರಾಜಕೀಯ ಪಕ್ಷ, ಯಾವ ರಾಜಕೀಯನೂ ಇಲ್ಲ ಸರ್. ರಾಜಗೋಪಾಲ್ ಅವರೇ, ಉಳಿತಾಯ ಮಾಡ್ಕೊಂಡಿದ್ದಾರೆ. ನಾವು ಬಂದ್ ಮಾಡೋದಕ್ಕೆ ಬೇಡ ಅಂತ ಯಾವತ್ತೂ ಹೇಳ್ತಾರೆ. ಬಂದ್ ಮಾಡಿ, ನೀವು ಸಂಘಟನೆ ಇರ್ತಕ್ಕಂಥದ್ದು ಒಳ್ಳೆ ಕೆಲಸ ಮಾಡಿ. ನೀವೇನ್ ಮಾಡೋದು ರಾಜಗೋಪಾಲ್ ಅವರೇ? ಸರ್ ಹೇಳಿ. ನೀವೇನ್ ಕೆಲಸ ಮಾಡೋದು? ನಾನು ಆಟೋ ಡ್ರೈವರು. ಆಟೋ ಡ್ರೈವರು? ಹೌದು. ಆಟೋ ಡ್ರೈವರ್ ಆಗಿ ಇದ್ಕೊಂಡು ಇಲ್ಲಿ ಆಟೋ ಡ್ರೈವರ್ ಯೂನಿಯನ್ ಅಧ್ಯಕ್ಷರಿದ್ದಾರೆ ರುದ್ರಮೂರ್ತಿ ಅವರು. ರುದ್ರಮೂರ್ತಿ ಅವರು ಇದ್ದಾರೆ, ಅವರು CIT ಅಲ್ಲಿ ಇದ್ದಾರೆ, ಅವರು CIT ಅಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ, ಮತ್ತೊಬ್ರು ಇದ್ದಾರೆ, ಅವ್ರು ಹೇಳ್ತಿದೀವಲ್ಲ, ತಮ್ಮ 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 ಸ್ವಾರ್ಥಗಳಿಗೋಸ್ಕರವಾಗಿ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇದ್ದಾರೆ ಹೊರತು ವಿಚಾರ ತಿಳ್ಕೋಬೇಕು. ರಸ್ತೆ ಸುರಕ್ಷತಾ ಮಸೂದೆ ಅಂದ್ರೆ ಏನು, ಅದ್ರಲ್ಲಿ ಏನಿದೆ ಅಂಶಗಳು, ಆ ವಿಚಾರಗಳು ತಿಳ್ಕೊಂಡು ಮಾತಾಡ್ಬೇಕು. ಹಿಂಗೆ ಮಾತಾಡಿದ್ರೆ ಉಪಯೋಗ ಇಲ್ಲ. ಅರ್ಥ ಮಾಡ್ಕೊಂಡಿದೀವಿ. ರಸ್ತೆ ಸುರಕ್ಷತಾ ಮಸೂದೆ ಏನೋ ಅದ್ರಲ್ಲಿ ಏನಿದೆ, ಅದ್ರಲ್ಲಿ ನಮಗೆ ಮಾರಕವಾದ ಅಂಶಗಳು ಏನಿದೆ ಅಂತ ತಿಳ್ಕೊಬೇಕು. ಗೊತ್ತಿದೆ, ತಮ್ಮ ಪಕ್ಕದಲ್ಲಿರೋರ ಹತ್ರ ಗೊತ್ತಿದೆ, ಅದ್ರ ಪಕ್ಕದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಇದ್ರ ತಕ್ಕ ಗೊತ್ತಿದೆ. ಖಾಸಗೀಕರಣ ಮಾಡಿದಾಗ, ನೋಟ್ ಬ್ಯಾನ್ ಆದಾಗ್ಲೂ ಎಲ್ಲಾ ತರದಲ್ಲೂ ಆಗಿದೆ. ಎಲ್ಲಾರು ಅನುಭವಿಸಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ತಾವು. ಓಕೆ ರಾಜಗೋಪಾಲ್ ಅವರೇ, ಧನ್ಯವಾದಗಳು. ಏನ್ ಹೇಳ್ತಾ ಇದ್ರಪ್ಪ, ನೇರವಾಗೇ ಮಾತಾಡ್ತಾ ಇದ್ದೀರಾ, ನನಗಂತೂ ಶಾಕ್ ಆಗ್ತಾ ಇದೆ. ಧನ್ಯವಾದಗಳು ರಾಜಗೋಪಾಲ್ ಅವರೇ ಮಾತನಾಡಿದ್ದಕ್ಕೆ. ಎಸ್ ಅನಂತ್ ಸುಬ್ರಾವ್ ಸರ್, ಈಗ 12 ಬೇಡಿಕೆಗಳನ್ನ ನೀವು ಇಡ್ತಾ ಇದ್ದೀರಾ, ಪ್ರಮುಖವಾಗಿರುವಂತಹ ಬೇಡಿಕೆಗಳು 12 ಯಾವ್ಯಾವುದು ಸರ್? ಮೊದಲನೇದಾಗಿ ನಾನು ಆಗ್ಲೇ ಹೇಳಿದೆ,
ಸ್ವಾಮಿನಾಥನ್ ಕಮಿಟಿ ಶಿಫಾರಸೆಯನ್ನು ಸರ್ಕಾರ ಒಪ್ಕೊಂಡಿದೆ ರೈತರಿಗೆ ಅನುಕೂಲ ಮಾಡಲಿಕ್ಕೆ, ಅದನ್ನು ಜಾರಿ ಮಾಡಬೇಕು ಅನ್ನುವಂಥ ಬೇಡಿಕೆ ಇದೆ. ರೈತಾಪಿ ವರ್ಗವನ್ನು ಕವರ್ ಮಾಡುತ್ತೆ. ಇತ್ತೀಚೆಗೆ ರೈತರು ಕೂಡ ಹೋರಾಟದ ಹಾದಿ ಹಿಡಿದಿದ್ದಾರೆ. ಭಾಳ ದೊಡ್ಡ ರೀತಿಯಲ್ಲೇ ಅವರು ಎಲ್ಲ ಸಂಘಟನೆಗಳು ಒಂದಾಗಿ ಹೋರಾಟ ಮಾಡ್ತಿದ್ದಾರೆ. ಇನ್ನು ವರ್ಕರ್ಸ್ ಬಂದರೆ 18,000 ರೂಪಾಯಿ ಕನಿಷ್ಠ ಕೂಲಿ ಕೊಡಬೇಕು ಅಂತ, ಅದು ಔಟ್ ಆಫ್ ಡೇಟ್ ಆಗಿದೆ ಇವಾಗ. ಮೊನ್ನೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಹೇಳ್ತೀವಿ 26,000 ಕೊಡಬೇಕು ಮಿನಿಮಮ್ ಅಂತ, ಬಟ್ ನಾವು 18 ಹಿಡ್ಕೊಂಡಿದ್ದೀವಿ, 16 ಜಾರಿ ಮಾಡಿರಿ ಅಂತ. ಆಯ್ತಾ. ಇನ್ನು ಈ ಕಾಂಟ್ರಾಕ್ಟ್ ಲೇಬರು ಅತ್ಯಂತ ಅಮಾನುಷವಾದ ಪದ್ಧತಿ. ಯಾವುದೇ ಒಂದು ಸರ್ವಿಸ್ ಸೇಫ್ಟಿ ಅದರಲ್ಲಿಲ್ಲ. ಮತ್ತು ಫ್ಯೂಚರ್ ಕಾಂಟ್ರಾಕ್ಟ್ ಇಸ್ ದಟ್ ಗುತ್ತಿಗೆ. ಆಮೇಲೆ ಅದ್ರ ಜೊತೆಗೆ ಫಿಕ್ಸೆಡ್ ಟರ್ಮ್ ಎಂಪ್ಲಾಯ್ಮೆಂಟ್ ತಂದೆ ಅರುಣ್ ಜೇಟ್ಲಿ ಅವರು. ಅಂದರೆ ನಮಗೆ 58-60 ವರ್ಷಕ್ಕೆ ರಿಟೈರ್ ಆಗುತ್ತೆ ಅಂತ ನಂಬಿಕೆ ಇತ್ತು. ಇವಾಗ ಅದೇನು ಬರೋದಿಲ್ಲ. ಅವನು ಅಪಾಯಿಂಟ್ಮೆಂಟ್ ಲೆಟರ್ ಕೊಡುವಾಗಲೇ ಹುಟ್ಟಿದಾಗಲೇ ಡೇಟ್ ಆಫ್ ಡೆತ್ತು ಬರೆದು ಬಿಡ್ತಾನೆ. 4 ವರ್ಷ ನಿಂಗೆ ಎಂಪ್ಲಾಯ್ಮೆಂಟ್ ಅಂತ ಮುಗಿತಾ, 5ನೇ ವರ್ಷ ಇಲ್ಲ. ಗ್ರ್ಯಾಚುಯಿಟಿ ಪಿ ಎಫ್ ಏನಿಲ್ಲ. ಒಂದು ಸಂಪೂರ್ಣವಾಗಿ ಅಭದ್ರತೆ ತಗೊಂಬಂದಿದ್ದಾರೆ ಮೋದಿಯವರು ಇದರಿಂದೆಲ್ಲ. ಅದರಿಂದ ಆ ಗುತ್ತಿಗೆ ಫಿಕ್ಸೆಡ್ ಟರ್ಮ್ ಅದೆಲ್ಲ ಹೊಟ್ಟೋಗ್ಬೇಕದು. ಇನ್ನು ಇನ್ನು ಅದೆಲ್ಲ ಸೇರ್ಕೊಳ್ತದೆ ಸಾಮಾಜಿಕ ಭದ್ರತೆ ಅಂತ ಬಂದರೆ. ಇನ್ನು ಈ ಪಬ್ಲಿಕ್ ಸೆಕ್ಟರ್ ಉಳಿಸ್ಬೇಕು. ನೀವು ಆ್ಯಸ್ ಎ ಪಾಲಿಸಿ ನೀವು ಅದನ್ನು ಕಳಿತೀರಿ. ಒಂದು ಶೇರ್ ಮಾರ್ತಿದ್ದೀರ, ಅದನ್ನು ಪಬ್ಲಿಕ್ ಸೆಕ್ಟರ್ ಶೇರ್ ಮಾಡ್ತೀರಿ. ಈ ಸಲ ಸುಮಾರು 60,000 ಕೋಟಿ ರೂಪಾಯಿ ಶೇರ್ ಮಾರಿದ್ದಾರೆ. ಅದ್ರ ಜೊತೆಗೆ ಯಾವ್ಯಾವುದು ಪಬ್ಲಿಕ್ ಸೆಕ್ಟರು ಲಾಭ ಮಾಡಿದೆ ಅಲ್ಲಿಂದ 2,500 ಕೋಟಿ ಲಾಭ ತಗೊಂಡು ಒಂದು ಸರ್ದಾರ್ ಪಟೇಲ್ ಪ್ರತಿಮೆ ಕೊಡಿಸಿದ್ದಾರೆ. ಅದಾನಿ ಅಂಬಾರಿ ಅವರು ಎಷ್ಟು ಕೊಟ್ಟಿದ್ದಾರೆ ಅದರಲ್ಲಿಲ್ಲ. ಪಬ್ಲಿಕ್ ಸೆಕ್ಟರ್ ಲಾಭದಿಂದ ಒಂದು ಕಡೆ ಶೇರ್ ಮಾಡಿ ಮಾರಿಬಿಟ್ಟು ಅದನ್ನು ನಷ್ಟ ಮಾಡ್ತಿದ್ದೀರಾ, ಇನ್ನೊಂದು ಕಡೆ ಬಂದಿರೋ ಲಾಭವನ್ನು ತಗೊಂಡು ಈ ಶೇರ್ ಇದು ಕೊಡ್ತಾ ಇದ್ದೀರಾ ಪ್ರತಿಮೆಗಳಿಗೆ. ಹೆಂಗೆ ಜಸ್ಟಿಫೈ ಮಾಡ್ತೀರಾ ಅದನ್ನು ನೀವು? ಆಯಿತಾ. ಅದರಿಂದ ಪಬ್ಲಿಕ್ ಸೆಕ್ಟರ್ ಉಳಿಸಿ. ಇವತ್ತು ಪಬ್ಲಿಕ್ ಸೆಕ್ಟರ್ ಇರೋದ್ರಿಂದ ನಮ್ಮ ಎಕಾನಮಿ ಸ್ಟ್ರಾಂಗ್ ಆಗಿದೆ. ಮತ್ತು ಅದೇ ಇವರು ರಾಧಾಕೃಷ್ಣ ಒಳ್ಳೆಯವರು ಹಲವಾರು ಇಶ್ಯೂ ರೈಸ್ ಮಾಡಿದ್ದಾರೆ, ವೈಡರ್ ಇಶ್ಯೂಸು. ಇಲ್ಲದಕ್ಕೆಲ್ಲ ಟೈಮ್ ಇಲ್ಲ ಚರ್ಚೆಗೆ. ಇವಾಗ ಉದಾಹರಣೆಗೆ ಇನ್ಶೂರೆನ್ಸ್ ಬಗ್ಗೆ ಹೇಳಿದರು, ಪ್ರೈವೇಟಿಗೆ ಕೊಡಿ ಅಂತ. ಹಿಂದೆ 250 ಕಂಪನಿಗಳಿತ್ತು, ಅವರೆಲ್ಲ ಮೋಸ ಮಾಡಿದ್ರು ಮೋಸ್ಟ್ ಆಫ್ ದೆಮ್ ಅಂತ ಹೇಳಿ ನ್ಯಾಷನಲೈಸೇಷನ್ ಆಯಿತು. ಇವತ್ತು LIC ಇಸ್ ಒಂದು ಜೈಂಟ್ ಕಾರ್ಪೊರೇಷನ್ ದಿ ಹೋಲ್ ವರ್ಲ್ಡ್. ಆ ಸರ್ವಿಸಿಂಗ್ ಬೇರೆ ಯಾರು ಕೊಡ್ತಾರೆ? ಅಲ್ಲ ಬೇಕಾದಷ್ಟು ವಿಷಯ ಮಾತಾಡೋಕ್ಕೆ. ನೀವು ನಮ್ಮ ಜೊತೆ ಕಂಟಿನ್ಯೂ ಆಗ್ತೀರಾ? ಇಲ್ಲ, ನಾನು ಹೋಗ್ಬೇಕು ಸರ್. ಎಸ್ ರಾಧಾಕೃಷ್ಣ ಹೊಳ್ಳವರೇ, ಈಗ ನಿಮ್ದು ಆಬ್ಜೆಕ್ಷನ್ ಯಾವ್ಯಾವ್ದಕ್ಕಿದೆ? ಈಗ ನಾಳೆ ನೀವು ಬೆಂಬಲವನ್ನು ಕೊಡ್ತಾ ಇದ್ದೀರಾ ಬಂದ್ಗೆ? ನಾವು ಬರೇ ಹಿರಿಯ ಒಂದು ಹೋರಾಟಗಾರರು ಈ ಕರೆ ಕೊಟ್ಟಿದ್ದಾರೆ, ಅವರ ಒಂದು ಕರೆಗೆ ನಾವು ಹೋಗೊಟ್ಟು ನಾವು ನೈತಿಕ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ನೈತಿಕವಾಗಿ ಬೆಂಬಲವನ್ನು ನಾವು ನೋಡಿ, ಬೆಂಗಳೂರು ನಗರ ಬಂದ್ಬಿಟ್ಟು ಪ್ರಪಂಚದಲ್ಲಿನೇ ಗುರುತಿಸಿಕೊಂಡಂತ IT-BT ಕಂಪನಿಗಳನ್ನು ಹೊಂದಿರುವಂತ ಈ ನಗರ. ಈ ನಗರದಲ್ಲಿ ನಾವು ಸ್ಟ್ರೈಕ್ಗಳನ್ನು ಮಾಡಿಬಿಟ್ಟು ಸರ್ವಿಸ್ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರತಿಯೊಂದು ಕಾರ್ಪೊರೇಟ್ ಎಂಪ್ಲಾಯಿಗಳಾಗಲಿ ಅಥವಾ ಆನ್ ಕಾಲ್ ಸರ್ವಿಸ್ ತಗೊಳ್ಳೋರಿಗಾಗಲಿ ಅಥವಾ ಟೂರಿಸ್ಟರ್ಸ್ಗಾಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾಗಿ ನಡೆಯುವಂಥ ಇವೆಂಟ್ಗಳು ನಡೀತಾ ಇರ್ತವೆ. ಆ ಇವೆಂಟ್ಸ್ಗಳಿಗೆಲ್ಲ ನಮ್ಮ ಸರ್ವಿಸ್ಗಳು ನಾವು ಯಥಾ ಪ್ರಕಾರ ನಾವು ಕೊಡಲೇಬೇಕಾಗುತ್ತೆ, ಅದು ಕೊಡ್ತೀವಿ. ಆದರೆ ನಾವು ಒಂದೇ ನಿಮಿಷ